ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. 31 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡ್ವಿ. ಈಗ 32ನೇ ಶ್ಲೋಕ. 32ನೇ ಶ್ಲೋಕ ಹೀಗ್ ಬರ್ತಾ ಹೋಗುತ್ತೆ. ಭೂತ ಭವ್ಯ ಭವನ್ನಾಥಃ ಪವನಃ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ಇದರಲ್ಲಿ ಮೊದಲನೇ ನಾಮ ಬಂದು ಭೂತ ಭವ್ಯ ಭವನ್ನಾಥಃ ಅಂತ ಬರುತ್ತೆ. ಇದು ಈ ನಾಮ ಏನಿದೆ ಓಂಕಾರದ ಅರ್ಥವನ್ನ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಭೂತ ಪ್ಲಸ್ ಭವ್ಯ ಪ್ಲಸ್ ಭವತ್ ಪ್ಲಸ್ ನಾಥ, ಈ ರೀತಿ ಈ ಪದವನ್ನ ಒಡಿತಾ ಹೋಗ್ತಾರೆ. ಅಂದ್ರೆ ಪ್ರಪಂಚದ ಸೃಷ್ಟಿಗೆ ಮೊದಲು, ಸೃಷ್ಟಿಯ ನಿರ್ಮಾಣವಾದಾಗ, ಹಾಗೆ ವರ್ತಮಾನ, ಹೀಗೆ ಎಲ್ಲಾ ಕಾಲದಲ್ಲೂ ಇರುವಂತಹ ಭಗವಂತ ಅನ್ನೋ ಅರ್ಥ ಬರುತ್ತೆ. ಹಾಗೆ ಭಗವಂತ ಏನಿದ್ದಾನೆ ಅವನು ಭೂತ ಭವ್ಯ ಹಾಗೂ ಭವತಿಗಳ ನಾಥ. ಅಂದ್ರೆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಇರತ್ತೆ. ಆ ಅಕಾರ ಅಂದ್ರೆ ಅತೀತ, ಅಂದ್ರೆ ಭೂತಕಾಲ ಅನ್ನೋ ಅರ್ಥ ಕೊಡ್ತಾ ಹೋಗುತ್ತೆ. ಹಾಗೆ ಉಕಾರ ಏನಿದೆ ಅದು ಆ ಉತ್ಪನ್ನತವಾದ ಕಾಲ ಅಂತ ಹೇಳುತ್ತೆ. ಹಾಗೆ ಮಂ ಅಂದ್ರೆ ಅಂದ್ರೆ ಆ ನಿರ್ಮಯ, ಮುಂದಿನ ಭವಿಷ್ಯತ್ತಿನ ಕಾಲ ಅಂತ ಬರ್ತಾ ಹೋಗುತ್ತೆ. ಹಾಗಾಗಿ ಆತ ಭೂತ ಭವ್ಯ ಭವನ್ ಮೂರು ಅಂದ್ರೆ ಆ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಮತ್ತು ಈಗಿನ ಪ್ರಸ್ತುತ ವರ್ತಮಾನ ಕಾಲ ಏನಿದೆ ಆ ಕಾಲಗಳ ನಾಥ ಭಗವಂತನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಥ ಅಂದ್ರೆ ಒಡೆಯ. ಯಾರಿಗೆ ನಾವು ಬೇಡಿ ಪಡೆದುಕೊಳ್ಳಬಹುದೋ ಅವನು ನಾಥ ಅಲ್ವಾ? ಅಂದ್ರೆ ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಮಹಾರಾಜರಿಗೂ ಸಹ ನಾಥ ಅಂತಾನೆ ಕರಿತಿದ್ರು. ಯಾಕೆಂದ್ರೆ ಅವನು ನಮ್ಗೆ ಕೊಡ್ತಾ ಇದ್ದ ಅಂತ. ಆದ್ರೆ ನಮ್ಮ ಎಲ್ಲ ಸಮಸ್ಯೆಗಳ ಏಕೈಕ ಪರಿಹಾರ ಯಾರಾದ್ರೂ ಕೊಡಬಹುದು ಅಂದ್ರೆ ಅದು ಭಗವಂತ ಮಾತ್ರ. ಯಾಕೆ ಅಂತಂದ್ರೆ ಮನುಷ್ಯರಿಗೆ ಮನುಷ್ಯನ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಶಕ್ತಿ ಖಂಡಿತವಾಗಿಯೂ ಇರೋದಿಲ್ಲ. ಹಾಗೆ ಈ ಪದವನ್ನ ಏನಿದೆ ಭೂತ ಪ್ಲಸ್ ಭವಿ ಪ್ಲಸ್ ಅಭವತ್ ಪ್ಲಸ್ ನಾಥ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಲ್ಲರ ಒಡೆಯ. ಭೂತಿಗಳು ಅಂದ್ರೆ ಭಗವಂತನೆಡೆಗೆ ಚಲಿಸುವ ಸಾತ್ವಿಕರು ಅಂತ ಬರುತ್ತೆ. ಹಾಗೆ ಭವಿಗಳು ಅಂದ್ರೆ ಭಗವಂತನಿಂದ ನಿರ್ದಿಷ್ಟ ದೂರದಿಂದಲೇ ಅಲ್ಲೇ ಸುತ್ತುವಂತಹ ನಿತ್ಯ ಸಂಸಾರಿಗಳು ಅಂತ. ಹಾಗೆ ಅಭವತ್ ಅಂತ ಅಂದ್ರೆ ವಿರುದ್ಧ ಕತ್ತಲೆಡೆಗೆ ಚಲಿಸುವ ತಾಮಸರು ಅಂತ. ಇಲ್ಲಿ ಭೂತ ಪ್ಲಸ್ ಭವಿ ಪ್ಲಸ್ ಅಭವತ್ ಅಂತ ಬಂದಾಗ ಸಾತ್ವಿಕರು, ರಾಜಸರು ಮತ್ತು ತಾಮಸರ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾವು ಯಾವ ಗುಣದಲ್ಲಿ ಇದ್ದರೂ ಸಹ ಭಗವಂತ ನಮ್ಮನ್ನ ಕಾಪಾಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಭೂತ ಅಂದ ತಕ್ಷಣ ಅಲ್ಲಿ ಸಾತ್ವಿಕರು ಬರ್ತಾ ಇದ್ದಾರೆ. ಅಂದ್ರೆ ಸಾತ್ವಿಕರು ಅಂದ್ರೆ ಭಗವಂತನ ಕಡೆಗೆ ಹೋಗೋರು. ಹಾಗೆ ಭವಿ ಸಾರಿ ಭೂತ ಅಂದ್ರೆ ಸಾತ್ವಿಕರು, ಭವಿ ಅಂದ್ರೆ ತಾಮಸ ಗುಣದವರು. ಅಂದ್ರೆ ಅವರು ಒಂದು ನಿರ್ದಿಷ್ಟ ದೂರದಲ್ಲೇ ಚಲಿಸ್ತಾರೆ. ಆದ್ರೆ ಇನ್ನೂ ಭಗವಂತ ಬೇಕು ಅನ್ನೋ ಆಸೆ ಅವ್ರಿಗೆ ಇರೋದಿಲ್ಲ. ಆದ್ರೆ ಈ ಅಭವತ್ ಅಂದಾಗ ಅವರು ಅಲ್ಲಿ ತಾಮಸರನ್ನ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ತಾಮಸರು ಏನ್ ಮಾಡ್ತಾರ ಅಂದ್ರೆ ಭಗವಂತನ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ. ಎಷ್ಟು ಅಂತ ಭಗವಂತ ಇಳಿಲಿಕ್ಕೆ ಆಗತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ಸಾತ್ವಿಕರು, ತಾಮಸರು ಮತ್ತೆ ರಾಜಸರನ್ನ ಕಾಪಾಡುವ ಭಗವಂತ ಅನ್ನುವಂತಹ ಅರ್ಥ ಬರ್ತಾ ಹೋಗತ್ತೆ. ಇನ್ನು ಪವನಃ ಅಂತ ತೆಗೆದುಕೊಂಡ್ರೆ ಪವನ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಥ ಗಾಳಿ ಅನ್ನೋ ಅರ್ಥ ಬರುತ್ತೆ. ಹಾಗೂ ವಾಯುದೇವನನ್ನು ಸಹ ಪವನ ಅಂತ ಹೇಳ್ತಾರೆ. ಪವನ ಪುತ್ರ ಹನುಮಾನ್ ಅಂತ. ಆ ನಮ್ಮ ಜೀವನವನ್ನ ನಿಯಂತ್ರಿಸುವ ವಾಯುದೇವರಲ್ಲಿ ಸನ್ನಿಹಿತನಾಗಿರುವ ಭಗವಂತ ಪವನಃ. ನಾವು ಯಾಕೆ ಅವನು ಹೇಗೆ ನಿಯಂತ್ರಿಸ್ತಾನೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಉಸಿರಾಟದ ಮೂಲಕ ಅಲ್ವಾ? ನಾವು ಉಸಿರಾಡೋದೇ ಗಾಳಿ ಮೂಲಕ. ಆ ವಾಯುಪುತ್ರನಲ್ಲಿ ಭಗವಂತ ಏನಾಗಿದ್ದಾನೆ, ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಅದಕ್ಕೆ ಹೇಳೋದು
ಭಗವಂತನ ರಥೋತ್ಸವ ಎಲ್ ನಡೀತಿದೆ ಅಂದ್ರೆ ಯಾವುದೋ ಊರ್ನಲ್ಲಿ ನಡೀತಿಲ್ಲ. ಪ್ರತಿ ದಿನ, ಪ್ರತಿ ಕ್ಷಣ ನನ್ನ ದೇಹದಲ್ಲಿ ನಡೆಯುತ್ತೆ. ವಾಯು ಅಂದ್ರೆ ವಾಯುದೇವನ ಪ್ರಾಣದೇವರ ಮೂಲಕ ನಮ್ಮ ದೇಹವನ್ನ ಭಗವಂತ ಪ್ರವೇಶಿಸ್ತಾ ಇರ್ತಾನೆ ಅಂತ. ಹಾಗಾಗಿ ನಾವು ಒಂದು ಕ್ಷಣ ಇವತ್ತು ನಾವು ಜೀವಂತವಾಗಿದ್ದೀವಿ ಅಂದ್ರೂನು ಅಲ್ಲಿ ರಥೋತ್ಸವ ನಡೆಯುತ್ತೆ, ಉತ್ಸವ ನಡೀತಾ ಇರತ್ತೆ. ಆ ಉತ್ಸವವನ್ನ ವಿ ಹ್ಯಾವ್ ಟು ಎಂಜಾಯ್ ದಟ್. ಹಾಗಾಗಿ ಈ ನಾಮದ ಇನ್ನೊಂದು ಅರ್ಥ ಏನು ಅಂದ್ರೆ ಚಲನೆ ಅನ್ನೋ ಅರ್ಥ ಬರುತ್ತೆ. ಪವತೆ ಇತಿ ಪವನಃ ಅಂತ ಅಂದ್ರೆ ನಿರಂತರ ಚಲಿಸುವಂತಹದು ಅಂತ. ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ಹಾಗೂ ಎಲ್ಲಾ ವಸ್ತುಗಳ ಒಳಗೆ ಭಗವಂತ ಇರ್ತಾನೆ. ಹಾಗೂ ಎಲ್ಲಾ ವಸ್ತುಗಳಿಗೆ ಹಾಗೂ ಎಲ್ಲ ಜೀವಿಗಳಿಗೆ ಚಲನೆಯನ್ನ ಕೊಡುವವನು ಭಗವಂತ. ನಮ್ಮ ದೇಹದಲ್ಲಿ ಆತನ ಚಲನೆ ನಿಂತ ಕ್ಷಣ ನಾವು ಶವವಾಗಿ ಹೋಗ್ಬಿಡ್ತೀವಿ. ಹಾಗೇನೆ ಅವನು ಪ ಪ್ಲಸ್ ವನ. ಪ ಅಂದ್ರೆ ಪಾಲನೆ, ನಮ್ಮನ್ನ ಹಾಗೂ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಪಾಲಿಸುವ ಶಕ್ತಿ. ಇನ್ನು ಉಪನಿಷತ್ತಿನಲ್ಲಿ ಭಗವಂತನನ್ನ ವನಃ ಅಂತ ಕರೀತಾರೆ. ವನಃ ಅಂದ್ರೆ ಎಲ್ಲರೂ ಭಜಿಸಬೇಕಾದವನು, ಪ್ರೀತಿಯಿಂದ ಉಪಾಸನೆ ಮಾಡಬೇಕಾದವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಸಹಸ್ರ ರೂಪದಲ್ಲಿ ಸಹಸ್ರ ಜೀವಿಯಲ್ಲಿ ನೆಲೆಸಿ ನಿರಂತರ ಪಾಲನೆ ಮಾಡುವಂತಹ ಭಗವಂತನನ್ನ ನಾವಿಲ್ಲಿ ಪವನಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೇವೆ. ಇನ್ನು ಪಾವನಃ ನೋಡಿ, ಇಲ್ಲಿ ಒಂದೇ ಒಂದು ಆ ಅಕಾರ ಜಾಸ್ತಿ ಆಗ್ತಿದ್ದ ಹಾಗೆ ಅರ್ಥನೇ ಬದಲಾಗುತ್ತೆ. ಪವನ, ಇದು ಪಾವನ. ಪಾವನ ಅಂದ್ರೆ ಏನು ಅಂದ್ರೆ ಪ್ರತಿಯೊಂದು ವಸ್ತುವಿನೊಳಗೆ ಇದ್ದು ಆ ವಸ್ತುವನ್ನ ಪಾವನಗೊಳಿಸುವ ಭಗವಂತ. ಆತ ಪ್ರಾಣದೇವರ ಸಹಿತ ನಮ್ಮ ದೇಹದಲ್ಲಿ ಇದ್ದಾಗ ನಮ್ಮ ದೇಹ ಪಾವನವಾಗೋಗುತ್ತೆ. ಈ ದೇಹದಿಂದ ಹೊರಟ ಕ್ಷಣ ಆ ಮೃತದೇಹವನ್ನ ಮುಟ್ಟಿ ನಮ್ಮವರೇ ಸ್ನಾನ ಮಾಡ್ಬಿಡ್ತಾರೆ. ನೋಡಿ, ಎಷ್ಟು ಯಾರು ನಮ್ಮನ್ನ ಬೇಕು ಅಂತ ಹಚ್ಕೊಂಡಿದ್ರೋ ಅಥವಾ ಯಾರು ನಮಗೆ ಬೇಕು ಅಂತ ಆಸೆ ಪಡ್ತಿದ್ರೋ ಅವರೇ ಮೊದಲು, ನಮ್ಮವರು ಅಂತ ನಾವ್ ಯಾರನ್ನ ಕರಿತೀವಿ ಅವರೇ ಮೊದಲು ಸ್ನಾನ ಮಾಡೋದು ಅಲ್ವಾ. ಹಾಗಾಗಿ ನಮ್ಮ ದೇಹವನ್ನ ಭಗವಂತ ಪಾವನಗೊಳಿಸ್ತಾ ಹೋಗ್ತಾನೆ. ಹಾಗೂ ಭಗವಂತ ಪಾ ಪ್ಲಸ್ ವನ. ಪಾ ಅಂದ್ರೆ ಪಾನ, ವನಃ ಅಂದ್ರೆ ರಕ್ಷಕ. ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದು ಸೂರ್ಯ ಕಿರಣಗಳ ರೂಪದಲ್ಲಿ ಭೂಮಿಯಿಂದ ನೀರನ್ನ ಪಾನ ಮಾಡಿ ಮೋಡಗಳ ಮೂಲಕ ಮಳೆ ಸುರಿಸುವಂತಹ ಭಗವಂತ. ನಿರಂತರ ಋತುಗಳ ಮುಖೇನ ನಮ್ಮನ್ನ ರಕ್ಷಿಸುವ ಭಗವಂತ ಪಾವನಃ. ಯಾವುದೇ ಋತು ಬಂದ್ರೂ ಎಷ್ಟು ಸುಂದರವಾಗಿ ಆ ಋತುವಿಗೆ ತಕ್ಕಂತಹ ಆಹಾರಗಳನ್ನ, ತರಕಾರಿ ಇರಬಹುದು, ಹಣ್ಣುಗಳಿರಬಹುದು, ಎಲ್ಲ ಆಯಾ ಋತುಗಳಿಗೆ ನಮಗೆ ಅನುಕೂಲ ಆಗುವ ಹಾಗೆ ಭಗವಂತ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ ಆತ ಪಾವನಃ. ಇನ್ನು ಅನಲಹ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ, ಅನಿಲ ಅನ್ನೋದಕ್ಕೆ ಸುಪ್ರಸಿದ್ಧ ಅರ್ಥ ಬೆಂಕಿ. ಶಾಸ್ತ್ರೀಯ ನಿರ್ವಾಚದಲ್ಲಿ ಇದಕ್ಕೆ ವಿಶೇಷವಾದ ಅರ್ಥ ಇದೆ. ಅನಲಹ ಅಂದ್ರೆ ಎಷ್ಟು ಕೊಟ್ಟರೂ ಸಾಕು ಎನ್ನದವನು ಅನ್ನೋದು. ಹೌದು, ಅಗ್ನಿ ಮೂಲಕ ನಾವು ಏನೆಲ್ಲ ಆಹುತಿಯನ್ನ ಹಾಕ್ತಿವಿ, ಭಗವಂತ ಯಾವತ್ತೂ ಸಾಕು ಅಂತ ಅನ್ನೋದೇ ಇಲ್ಲ. ಅಗ್ನಿ ಎಲ್ಲಾದ್ರೂ ಸಾಕು ಅನ್ನೋತಾ ಇಲ್ಲ. ಹಾಗೇನೆ ಅಗ್ನಿ ಭೂಮಿಯಲ್ಲಿ ಭಗವಂತನ ಆರಾಧನೆಯ ಮುಖ್ಯ ಪ್ರತೀಕ ಅಂತಲೂ ಹೇಳ್ತಾ ಹೋಗ್ತಾರೆ. ಅಗ್ನಿಹೋತ್ರ ಮೂಲಕ ಭಗವಂತನನ್ನ ಆರಾಧನೆ ಮಾಡುವ ಅತ್ಯಂತ ಶ್ರೇಷ್ಠ. ಹಾಗೆ ಅಗ್ನಿಯಲ್ಲಿ ನಾವು ಎಷ್ಟು ಹವಿಸ್ಸು ಹಾಕಿದರೂ ಅದು ಸ್ವೀಕರಿಸುತ್ತದೆ. ಈ ಅಗ್ನಿ ಏನಿದೆ ಇದು ಮಣ್ಣು ಮತ್ತು ನೀರಿಗಿಂತ ಶುದ್ಧ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಅಗ್ನಿಗೆ ವಿಶೇಷ ಸ್ಥಾನವಿದೆ. ಋಗ್ವೇದದಲ್ಲಿ ಅಗ್ನಿಮಿಳ್ಳೆ ಪುರೋಹಿತಂ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಆಹುತಿಯನ್ನ ಸ್ವೀಕರಿಸುವ ಜ್ಯೋತಿರ್ಮಯನಾದ ಭಗವಂತ ಅನಲಹ. ಇನ್ನು ಅನಲಹ ಅನ್ನೋದಕ್ಕೆ ಇನ್ನೊಂದು ವಿಶೇಷವಾದ ಅರ್ಥ ಇದೆ. ಅದೇನಪ್ಪಾ ಅಂದ್ರೆ ಅನಲಹ ಎನ್ನುವುದಕ್ಕೆ ತೃಪ್ತಿ ಇಲ್ಲದವನು ಅನ್ನೋ ಅರ್ಥ ಕೂಡ ಇದೆ. ಭಗವಂತ ಭಕ್ತಪರಾಧಿನ ಭಕ್ತರಿಗೆ ಎಷ್ಟು ಕೊಟ್ಟರೂ
ಆತನಿಗೆ ತೃಪ್ತಿನೇ ಇಲ್ಲ. ನೋಡಿ, ಇಲ್ಲಿ ನಾವು ಮೊದಲನೇ ಪದ ಕೇಳಿದ ತಕ್ಷಣ ನಮಗೆ ಭಯ ಆಗತ್ತೆ. ಅಯ್ಯೋ! ಭಗವಂತನಿಗೆ ತೃಪ್ತಿನೇ ಇಲ್ವಾ ಅಂತ. ಹೌದು, ಭಗವಂತನಿಗೆ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ? ಅವನು ನಿತ್ಯ ತೃಪ್ತ. ಅವನಿಗೇನೂ ಬೇಡ. ಆದರೆ ಭಗವಂತ ಭಕ್ತ ಪರಾಧೀನನಾಗಿರೋದ್ರಿಂದ ಭಕ್ತರಿಗೆ ಏನೆಲ್ಲ ಕೊಟ್ರುನು ಅವನಿಗೆ ಖುಷಿ ಆಗೋದೇ, ತೃಪ್ತಿ ಆಗೋದಿಲ್ವಂತೆ. ಅಯ್ಯೋ! ಇನ್ನೂ ನಾನ್ ನನ್ನ ಭಕ್ತರಿಗೆ ಕೊಡ್ಬೇಕಲ್ಲ ಅಂತ ಅನ್ಸುತ್ತಂತೆ. ಹೇಗೆ ಅಪ್ಪ ಅಮ್ಮನಿಗೆ ಎಲ್ಲ ಅಪ್ಪ ಅಮ್ಮಂದ್ರು ಅವರ ಶಕ್ತಿ ಮೀರಿ ದುಡಿತಾರೆ ವಯಸ್ಸಿದ್ದಾಗ, ಅಲ್ವಾ? ಒಂದು ವಯಸ್ಸು ಬಂದ ತಕ್ಷಣ ಆಸೆಗಳ ಮೀರಿ ಉಳಿಸ್ತಾರೆ. ಯಾಕೆ ಉಳಿಸ್ತಾರೆ ಅಂದ್ರೆ, ಅಯ್ಯೋ ನಾನು ಖರ್ಚು ಮಾಡೋದಕ್ಕಿಂತ ಅದೇ ಹಣ ಮಕ್ಕಳಿಗೆ ಕೊಟ್ರೆ ಏನಕ್ಕಾದ್ರೂ ಉಪಯೋಗಕ್ಕೆ ಬರತ್ತೆ. ಒಂದು ವಯಸ್ಸಾದ ಮೇಲೆ ಕೆಲವರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕಾಸ್ಟ್ಲಿ ಬಟ್ಟೆಗಳನ್ನೂ ತಗೊಳಲ್ಲ. ಯಾಕೆ ಅಂತ ಅಂದ್ರೆ, ನಾವು ಇಷ್ಟೊಂದು ಕಾಸ್ಟ್ಲಿ ಬಟ್ಟೆಗಳು ತಗೊಂಡ್ಬಿಟ್ರೆ ಈ ಬಟ್ಟೆಗಳನ್ನ ಯಾರು ಯೂಸ್ ಮಾಡಲ್ಲ. ಏನಕ್ಕೆ ನಾನ್ ತಗೊಂಡು ಹಾಳು ಮಾಡ್ಬೇಕು ಅಂತ, ಅಲ್ವಾ? ನಾವು ಮನುಷ್ಯರಾಗಿ ಇಷ್ಟು ಯೋಚನೆ ಮಾಡ್ತೀವಿ ಅಂದಾಗ ಭಗವಂತ ಆತ ಇನ್ನೆಷ್ಟು ಯೋಚನೆ ಮಾಡ್ಬೋದು ನಮ್ ಬಗ್ಗೆ. ಅಯ್ಯೋ ಇಲ್ಲ, ನನ್ನ ಮಕ್ಳಿಗೆ ಎಲ್ಲ ಕೊಟ್ಬಿಡ್ಬೇಕು. ಅದಕ್ಕೆ ನಾನು ಹೇಳಿದ್ದು, ಆತ ಭಕ್ತ ಪರಾಧೀನ. ಅವನಿಗೆ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಅಂದ್ರೆ, ನೋಡಿ, ನಮ್ಮ ಯೋಗ್ಯತೆ ಮೀರಿ ಆತ ಕೊಡ್ತಾ ಬರ್ತಾನೆ. ಇಲ್ಲ ಇಲ್ಲ, ನೀನ್ ಒಂದ್ಸಲ ನಿನ್ನ ಎಲ್ಲಾ ಪಾಪಗಳು ಕಳೆದು ಹೋಯ್ತು, ತಗೋ ನೀನು, ಯು ಎಂಜಾಯ್ ಯುವರ್ ಲೈಫ್ ಅಂತ ಹೇಗೆ ಅಪ್ಪ ಅಮ್ಮ ಹೇಳ್ತಾರೋ ಹಾಗೇನೆ ಇಲ್ಲಿ ಭಗವಂತ ಭಕ್ತರ ಪರಾಧೀನನಾದಂತಹ ಭಗವಂತನನ್ನ ನಾವಿಲ್ಲಿ ಅನಲಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಕಾಮಹ ಅಂತ ತೆಗೆದುಕೊಂಡ್ರೆ ಕಾ ಪ್ಲಸ್ ಆ ಪ್ಲಸ್ ಮ ಕಾಮಹ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಕಾ ಅಂದ್ರೆ ಕುಸ್ಥಿತ, ಆ ಅಂದ್ರೆ ಅಜ್ಞಾನ, ಮ ಅಂದ್ರೆ ಬಯಕೆ, ಹ ಅಂದ್ರೆ ಹಂತಿ ಅಥವಾ ನಾಶ. ಆದ್ದರಿಂದ ಕಾಮಹ ಅಂತ ಅಂದ್ರೆ ಅಜ್ಞಾನದಿಂದ ಬರುವ ಕೆಟ್ಟ ಬಯಕೆಗಳನ್ನ ನಾಶ ಮಾಡುವವನು. ಕೆಟ್ಟ ಕಾಮನೆಗಳನ್ನ ಹೊತ್ತ ದುರ್ಜನರನ್ನ ನಾಶ ಮಾಡುವ ಭಗವಂತ ಕಾಮಹ. ಕೃಷ್ಣನಾಗಿ ಕಂಸ ಮತ್ತು ಜರಾಸಂಧರನ್ನ, ಹಾಗೆ ರಾಮನಾಗಿ ರಾವಣ ಕುಂಭಕರ್ಣರನ್ನ, ಹಾಗೆ ವರಾಹ ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷರನ್ನ, ಹಾಗೆ ನರಸಿಂಹನಾಗಿ ಹಿರಣ್ಯ ಕಶುಬವನ್ನ ಸಂಹಾರ ಮಾಡಿದ ಭಗವಂತ ದುಷ್ಟ ಕಾಮನೆಗಳನ್ನ ಎಂದೂ ನೆರವೇರಿಸುವುದಿಲ್ಲ. ಹಾಗೆ ಭಕ್ತರ ಅಭೀಷ್ಟಗಳನ್ನ ಪೂರೈಸುವ ಆತನಲ್ಲಿ ನಾವು ನಮ್ಮನ್ನ ಕೆಟ್ಟ ಬಯಕೆಗಳಿಂದ ಪಾರು ಮಾಡು ಭಗವಂತ ಅಂತ ಕೇಳ್ಕೋಬೇಕಂತೆ, ಅಲ್ವಾ? ಯಾಕೆ ಅಂತಂದ್ರೆ ವಿ ಡೋಂಟ್ ನೋ. ಈಗ ನಾವು ಮಕ್ಳಿಗೆ ಹೇಳ್ತೀವಿ, ಈ ವಯಸ್ಸಲ್ಲಿ ಈ ಬಯಕೆಗಳೆಲ್ಲ ಒಳ್ಳೇದಾ, ಇದು ಬೇಕಾ ನಿನಗೆ ಅಂತ. ಹಾಗೇನೆ ನಮಗೂ ಗೊತ್ತಿಲ್ಲ ಯಾವ ವಯಸ್ಸಿನಲ್ಲಿ, ಯಾವ ಕಾಲಕ್ಕೆ, ಯಾವಾಗ ನಮಗೇನ್ ಬೇಕು ಅಂತ ವಿ ಡೋಂಟ್ ನೋ. ಹಾಗಾಗಿ ಇಲ್ಲಿ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ ಅಂತ ಅಂದ್ರೆ, ನಾವ್ ಅವನ ಬಳಿ ಹೋದಾಗ ಕೇಳ್ಬೇಕು, ನನ್ನಲ್ಲೂ ಆತರ ಕೆಟ್ಟ ಕಾಮನೆಗಳಿದ್ರೆ ಕ್ಷಮಿಸ್ಬಿಡು ತಂದೆ, ನನಗೇನೂ ಬೇಡ, ನನಗ್ ಬೇಕಾಗಿರೋದೊಂದೇ ನೀನ್ ಬೇಕು. ಭಗವಂತನಲ್ಲಿ ಎಷ್ಟು ನಾವು ನೀನ್ ಬೇಕು ಅಂತ ಅಂದ್ರೂ ತುಂಬಾ ಕಮ್ಮಿ ಕಣ್ರಿ. ಇನ್ನು ಕಾಮ ಕೃತ್ ಅಂತ ತೆಗೆದುಕೊಂಡ್ರೆ ಸದ್ ಬಯಕೆಗಳ ತಂದೆ. ಆತ ಬಯಕೆಗಳ ಅಭಿಮಾನಿ, ಕಾಮನನ್ನ ಹುಟ್ಟಿಸಿದವ. ಹಾಗೆ ಕೆಟ್ಟ ಕಾಮನೆಗಳ ಅಭಿಮಾನಿಯಾದ ಕಾಮನೇಮಿ ಅಂದ್ರೆ ಕಂಸನನ್ನ ಸಂಹಾರ ಮಾಡಿದ ಭಗವಂತ ಕಾಮಕೃತ್. ಇಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಸದ್ ಬಯಕೆಗಳ ತಂದೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಆತನನ್ನ ಸದ್ ಬಯಕೆಗಳ ತಂದೆ ಅಂತ ಹೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮೆಲ್ಲರ ಜೀವನದಲ್ಲಿ ಆಗಿರುತ್ತೆ. ನೀವು ಯಾವುದೋ ಒಂದು ಸತ್ಕರ್ಮವನ್ನ ಮಾಡ್ಬೇಕು. ಈಗ ಉದಾಹರಣೆ, ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಆಸೆ ಆಗುತ್ತೆ ಅಂತ ಅನ್ಕೊಳ್ಳಿ. ಆಗ ಭಗವಂತ ನಿಮಗೆ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಬಾ ಇಲ್ಲಿ, ನಿನಗ್ ತೋರಿಸ್ತೀನಿ ದಾರಿಯನ್ನ ಅಂತ. ಅಂದ್ರೆ ಎಷ್ಟು ಸುಂದರವಾಗಿ ನಾವು ಏನೆಲ್ಲ ಕಲ್ತ್ಕೋಬಹುದು ಭಗವಂತನ ಬಗ್ಗೆ, ಅವನೇ ನಮಗೆ ಜ್ಞಾನವನ್ನ ಸಹ ಕರುಣಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ಸದ್ ಬಯಕೆಗಳ ತಂದೆ. ಹಾಗೆ ಕೆಟ್ಟ ಕಾಮನೆಗಳನ್ನ ಆತ ಧ್ವಂಸ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಆತ ಕಾಮಕೃತ್. ಇನ್ನು ಕಾಂತಹ ಅಂತ ತೆಗೆದುಕೊಂಡ್ರೆ ಭಗವಂತ ಎಲ್ಲರ ಅಥವಾ ಎಲ್ಲರೂ ಬಯಸುವಂತಹ ಚೆಲುವ.
ಮನ್ಮಥನಿಗಿಂತಲೂ ಆತ ಸೌಂದರ್ಯವನ್ನ ನೋಡಿದ್ರೆ ಮನ್ಮಥನ ತಂದೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಮನ್ಮಥನಿಗೂ ಸೌಂದರ್ಯವನ್ನ ಕೊಟ್ಟಿರುವುದು ಭಗವಂತನೇ. ಆದ್ರೆ ಇಲ್ಲಿ ಕಾಂತ ಅಂತ ಅಂದಾಗ ಇನ್ನೊಂದು ಅರ್ಥದಲ್ಲಿ ಕಮ್ ಪ್ಲಸ್ ಅಂತ ಕಾಂತ ಅಂತ ಹೇಳ್ತಾ ಹೋಗ್ತಾರೆ. ಕಮ್ ಅಂದ್ರೆ ತುತ್ತ ತುದಿ. ಆದ್ದರಿಂದ ಕಾಂತಃ ಅಂತ ಅಂದಾಗ ಆನಂದದ ತುತ್ತ ತುದಿ ಭಗವಂತ, ಆನಂದದ ಪರಾಕಾಷ್ಠೆ. ಹಾಗೆ ಜ್ಞಾನಿಗಳಿಗೆ ಆನಂದವನ್ನ ಕೊಡುವ ಭಗವಂತ, ಪಾಪಿಗಳಿಗೆ ಅದರ ಅಂತಹ ಅಂದ್ರೆ ಪರಂಪರೆಯಲ್ಲಿ ಆನಂದವನ್ನ ಪಡೆದ ಅತಿ ದೊಡ್ಡ ಶಕ್ತಿಯಾದ ಭಗವಂತ, ನಾವು ಅದನ್ನ ಕೆಟ್ಟ ಆ ಕೆಲಸಗಳಿಗೆ ಉಪಯೋಗಿಸಿದಾಗ ಅದನ್ನ ಕಸಿದುಕೊಳ್ತಾ ಹೋಗ್ತಾನೆ. ಹಾಗಾಗಿ ಶತಾನಂದನಿಗಿಂತಲೂ ಆಚೆಗಿನ ಶಕ್ತಿಯಾದ ಭಗವಂತನನ್ನ ನಾವಿಲ್ಲಿ ಕಾಂತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಕಾಮಹ ಅಂತ ತೆಗೆದುಕೊಂಡ್ರೆ ಭಗವಂತ ಎಲ್ಲರೂ ಬಯಸುವಂತಹವನು, ಅಳತೆ ಮಾಡಲು ಅಸಾಧ್ಯವಾಗಿರೋನು. ಹಾಗೇನೆ ಜ್ಞಾನಾನಂದಗಳ ಪರಿಪೂರ್ಣ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಕಾಮಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಅಂದ್ರೆ ಭಗವಂತನನ್ನ ತಿಳಿಬೇಕು ಅಂತ ಅಂದ್ರೆ ಜ್ಞಾನ ಇರಬೇಕು. ಆ ಜ್ಞಾನದಿಂದ ನಮ್ಮ ಆನಂದ ಪರಿಪೂರ್ಣವಾಗ್ತಾ ಹೋಗುತ್ತೆ. ಹಾಗಾಗಿ ಆ ಜ್ಞಾನ ಮತ್ತು ಆನಂದದ ಪರಿಪೂರ್ಣ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಕಾಮಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಕಾಮಪ್ರದಹ ಅಂತ ಅಂದ್ರೆ ಸದ್ ಬಯಕೆಗಳನ್ನ ನಮ್ಮ ಕರ್ಮ ಫಲಕ್ಕನುಸಾರವಾಗಿ ಈಡೇರಿಸುವವ. ಯಾಕೆ ಅಂತ ಅಂದ್ರೆ ಭಕ್ತರ ಬಯಕೆಗಳನ್ನ ಈಡೇರಿಸುವಲ್ಲಿ ಭಗವಂತನಿಗೆ ತೃಪ್ತಿ ಇಲ್ಲ ಅಂತ ನಮ್ಗಾಗ್ಲೇ ಗೊತ್ತಾಗೋಗಿದೆ, ಅನಲಹ ಅಂತ ಅನ್ಬೇಕಾದ್ರೆ. ಆದ್ರೆ ಇಲ್ಲಿ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಶಕ್ತಿ ಮೀರಿ ಅಂದ್ರೆ ತನ್ನ ತೋಳುಗಳಿಂದ, ಸಹಸ್ರಾರು ತೋಳುಗಳು ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ಆ ಸಹಸ್ರಾರು ತೋಳುಗಳಿಂದ ಭಕ್ತ ಕೋಟಿಯ ಅಭಿಲಾಷೆಯನ್ನ ಈಡೇರಿಸುವ ಭಗವಂತನನ್ನ ನಾವಿಲ್ಲಿ ಕಾಮಪ್ರದಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪ್ರಭುಹು ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ ಭಕ್ತ ಕೋಟಿಯ ಸರ್ವಾಭೀಷ್ಟಗಳನ್ನ ನೆರವೇರಿಸುವ ಭಗವಂತ, ಸರ್ವ ಸಮರ್ಥನಾಗಿದ್ದಾನೆ ಆತ. ಯಾರಿಗೆ ಯಾವ ಕಾಲಕ್ಕೆ ಏನನ್ನ ಕೊಡಬೇಕು, ಏನನ್ನ ಕೊಡಬಾರದು, ಏನನ್ನ ಅವನಿಗೆ ಎಲ್ಲವೂ ಸಹ ತಿಳಿದಿದೆ. ಹಾಗಾಗಿ ನಾವು ನಮ್ಮ ಮಕ್ಕಳು ಬಯಸಿದ್ದನ್ನೆಲ್ಲ ಹೇಗೆ ಕೊಡೋದಿಲ್ವೋ, ಫಾರ್ ಎಕ್ಸಾಂಪಲ್ ಇನ್ನು 18 ಇಯರ್ಸ್ ಆಗಿರೋದಿಲ್ಲ, ಗಾಡಿ ಬೇಕಪ್ಪ ಅಂದ್ರೆ ಕೊಡಿಸ್ತೀವಾ? ಕೊಡ್ಸಲ್ಲ, ನೋ. ಅಥವಾ ಡ್ರೈವಿಂಗ್ ಇನ್ನೂ ಚೆನ್ನಾಗಿ ಬರಲ್ಲ ಅಂತ ನಮಗೆ ಗೊತ್ತಿರುತ್ತೆ, ಅಥವಾ ದುಡುಕು ಸ್ವಭಾವ ಅಂತ ಗೊತ್ತಿರುತ್ತೆ, ಹಂಗ ನಾವು ಗಾಡಿ ಕೊಡ್ಸಲ್ಲ. ಅಪ್ಪಿ ತಪ್ಪಿ ಗಾಡಿ ಕೊಡಿಸ್ತೀವಿ ಅಂತಾನು ಅನ್ಕೊಳ್ಳೋಣ, ಅವ್ರೇನಾರು ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ತೀವಿ, ಗಾಡಿ ಕೀನ ಎತ್ತಿಟ್ಕೊಂಡ್ಬಿಡ್ತೀವಿ, ಕೊಡಿಲಿ ನೀನ್ ಗಾಡಿನೂ ಬೇಡ ಏನೂ ಬೇಡ ಅಂತ. ಅಲ್ಲಿ ನಾವು ಕೆಟ್ಟೋರಾ? ನಾವು ಕೆಟ್ಟೋರಲ್ಲ, ನಮ್ಗೆ ಮಕ್ಕಳ ಬಗ್ಗೆ ಕಾಳಜಿ ಇರುತ್ತೆ, ರೈಟ್? ಅದೇ ತರ ಇಲ್ಲೂ ಅಷ್ಟೇ ಭಗವಂತ ನಾವು ಏನೆಲ್ಲ ಕೇಳ್ತೀವಿ ನಮ್ಮ ಯೋಗ್ಯತೆ ಮೀರಿ ಆತ ಎಲ್ಲವನ್ನ ಕೊಡ್ತಾ ಬರ್ತಾನೆ. ಆದ್ರೆ ಯಾವಾಗ ನಾವು ದಾರಿ ತಪ್ತಾ ಇದೀವಿ ಅಂತ ಗೊತ್ತಾಗತ್ತೆ, ಆಗ ಅದನ್ನ ಕೆಲವೊಂದ್ಸಲ ಕಸ್ದುಕೊಳ್ತಾನಷ್ಟೆ. ತನ್ನ ಭಕ್ತರ ಅಭಿಲಾಷೆಗಳನ್ನ ಅವರ ಒಳಿತಿಗನುಸಾರವಾಗಿ ಕೊಟ್ಟು ಉದ್ಧಾರ ಮಾಡುವ ಭಗವಂತ ಪ್ರಭುಹು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕವನ್ನ ತಗೊಳ್ಳೋದಾದ್ರೆ, ಯುಗಾದಿಕೃದ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿತನಂತಜಿತ್. ಈ ಯುಗಾಧಿಕೃತ್ ಅಂತ ಏನಿದೆ, ಇದು ಭಗವಂತನ 200ನೆಯ ನಾಮ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಭಗವಂತ ಈ ಪ್ರಪಂಚವನ್ನ ಸೃಷ್ಟಿಸಿದಾಗ ಒಂದು ಯುಗದ ಕಲ್ಪನೆ ಇದೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಅದು ಆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಹಾಗೆ ಕಲಿಯುಗ. ಈ ಯುಗಗಳನ್ನ ನಾವೇನ್ ಅನ್ಕೊಂತೀವಿ, 4 ಯುಗ ಇರೋದು ಅಂತ ಅನ್ಕೊಂತಾ ಇದೀವಿ. ನೋ, ದಟ್ ಈಸ್ ನಾಟ್ ಓನ್ಲಿ 4 ಯುಗ ಅಲ್ಲ. ಈ ಯುಗವನ್ನ ಭಗವಂತ
ನಿರಂತರವಾಗಿ ಸುತ್ತಿಸ್ತಾ ಇರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಕಲಿಯುಗದ ಕಲಿಯುಗ ಏನಿದೆ ಅದನ್ನ ಕಲಹಗಳ ಯುಗ ಅಂತಲೂ ಸಹ ಕರೀತಾ ಹೋಗ್ತಾರೆ. ತ್ರೇತಾಯುಗದಲ್ಲೂ ಕೂಡ ರಾವಣನಂತಹ ದುಷ್ಟ ರಾಕ್ಷಸರಿದ್ರು, ಅದನ್ನ ನಾವು ಮರಿಬಾರದು. ಆದ್ರೆ ಭಗವಂತನ ನಿರಂತರ ಉಪಾಸನೆ ನಮ್ಮ ಬದುಕನ್ನ ಕೃತಯುಗಕ್ಕೆ ಕೊಂಡೊಯ್ಯಬಲ್ಲದೆ ಹೊರತು ಕಾಲ ಅಲ್ಲ. ಯಾಕೆ ಅಂತ ಅಂದ್ರೆ ಈ ತುಂಬಾ ಜನ ಹೇಳೋದುಂಟು, ಕಾಲ ಕೆಟ್ಟ ಹೋಗಿದೆ ಕಣ್ರಿ, ನಾವು ಒಳ್ಳೆಯವರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಈಗ ನಾವು ಯಾವುದೇ ಯುಗವನ್ನ ತಗೊಂಡ್ರು ಅಲ್ಲೆಲ್ಲರೂ ಸಹ ರಾಕ್ಷಸರಿದ್ರು, ಅವ್ರನ್ನೆಲ್ರೂ ಭಗವಂತ ಸಂಹಾರ ಮಾಡೇ ಮಾಡಿದಾನೆ ಅಲ್ವಾ? ಅದೇ ರೀತಿ ಈ ಕಲಿಯುಗವನ್ನ ಕಲಹಗಳ ಯುಗ ಅಂತಾರೆ. ನಾವು ಮಾತಿರ್ತಾರೆ, ಜಗಳ ಕಾಯ್ತೀವಿ, ಕೂಗಾಡ್ತೀವಿ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ನಾವು ಯಾವಾಗ ಸ್ವಲ್ಪ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ತಾ ಹೋಗ್ತೀವಿ, ಆಗ ನಾವು ಏನ್ ಮಾಡ್ಬೇಕು, ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತಾ ಭಗವಂತನನ್ನ ಉಪಾಸನೆ ಮಾಡೋದ್ರಿಂದ ಭಗವಂತ ನಮ್ಮನ್ನ ಒಳ್ಳೆಯ ಕಾಲಕ್ಕೆ, ಸತ್ಯಯುಗ ಅಂತ ಏನ್ ಹೇಳ್ತೀವಿ ಆ ಯುಗಕ್ಕೆ, ಸತ್ಯಯುಗ ಇಸ್ ನಥಿಂಗ್ ಬಟ್ ಕೃತಯುಗ, ಆ ಯುಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಅಲ್ಲಿ ಅನ್ಯಾಯ ಇರ್ಲಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ನಮ್ಮನ್ನ ಆ ಯುಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗೂ ಕಲಿಯುಗದಲ್ಲಿ ಇದ್ದು ನಮಗೆ ಕೃತಯುಗದ ಆನಂದವನ್ನ ಭಗವಂತನ ನಿರಂತರ ಉಪಾಸನೆಯಿಂದ ನಾವು ಪಡಿಬಹುದು. ಹಾಗೇನೆ ಇದು ಭಗವಂತನ ಯುಗಾದಿ ಕೃತ್ ಅನ್ನೋ ನಾಮದ ಉಪಾಸನೆಯ ತಾತ್ಪರ್ಯ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಯುಗದ ಆದಿಯಲ್ಲಿ ಬ್ರಹ್ಮ, ಸರಸ್ವತಿ ಹಾಗೂ ಪ್ರಾಣ ಭಾರತಿಯನ್ನ ಸೃಷ್ಟಿ ಮಾಡಿದ ಭಗವಂತನನ್ನ ನಾವು ಯುಗಾಧಿಕೃತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಯುಗಾವರ್ತಃ ಅಂತ ತಗೊಂಡ್ರೆ, ನಾವು ಮೇಲೆ ಹೇಳಿದ ಹಾಗೆ ಯುಗಗಳ ಆದಿಯ ಕಾರಣಕರ್ತ ಭಗವಂತ, ಯುಗದ ಆವರ್ತನಕ್ಕೂ ಕಾರಣಕರ್ತ. ಹಾಗೇನೆ ಯುಗದ ನಂತರ ಯುಗ, ಚತುರ್ಯುಗದ ನಂತರ ಚತುರ್ಯುಗ, ಮನ್ವಂತರದ ನಂತರ ಮನ್ವಂತರ, ಹೀಗೆ ವಿಶ್ವದ ಆವರ್ತನಕ್ಕೆ ಕಾರಣಕರ್ತನಾಗಿದ್ದಾನೆ. ಹಾಗೂ ಪ್ರತಿಯೊಂದು ಹೆಣ್ಣಿನಲ್ಲಿ ಕುಳಿತು ಸೃಷ್ಟಿ ಚಕ್ರವನ್ನ ತಿರುಗಿಸುವ ಭಗವಂತ ಯುಗಾವರ್ತ. ಯಾಕೆ ಅಂತ ಅಂದ್ರೆ, ನಾವ್ ಅಂತೀವಲ್ಲ, ನಾವು ಹೆಣ್ಮಕ್ಳಾಗಿದ್ದು ನಾವು ಭಗವಂತನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ತುಂಬಾ ಕಮ್ಮಿ. ಯಾಕೆ ಅಂತಂದ್ರೆ, ನಮ್ಮಿಂದ ಒಂದು ಜೀವಿಯನ್ನ ಸೃಷ್ಟಿ ಮಾಡುವಂತಹ ಭಗವಂತನನ್ನ ನಾವು ಯುಗಾವರ್ತ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ನೈಕ ಮಾಯಃ ಅಂತ ತೆಗೆದುಕೊಂಡ್ರೆ, ಇಲ್ಲಿ ಭಗವಂತ ಭಗವಂತನ ಮಾಯೆ ಏನಿದೆ ಅದು ಅನೇಕ. ವೈದಿಕ ಸಾಹಿತ್ಯದಲ್ಲಿ ಮಾಯಾ ಅನ್ನುವ ಪದಕ್ಕೆ ಜ್ಞಾನ, ಇಚ್ಛೆ, ಮಹಿಮೆ ಇತ್ಯಾದಿ ಅರ್ಥಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತನ ಮಾಯೆ ಏನಿದೆ ಆ ಮಾಯೆಯಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಭಗವಂತನ ಅನಂತ ಜ್ಞಾನ ಶಕ್ತಿ ಹಾಗೂ ಇಚ್ಛಾಶಕ್ತಿಯಿಂದ ಈ ಜಗತ್ತು ಆವಿಷ್ಕಾರವಾಯಿತು ಅಂತ ಹೇಳ್ತಾ ಹೋಗ್ತಾರೆ. ಭಗವಂತನ ಅನಂತ ಮಹಿಮೆ, ಅವನ ಮಹಿಮೆಗೆ ಎಣೆನೇ ಇಲ್ಲ, ಅಂದ್ರೆ ವಿ ಕಾಂಟ್ ಕೌಂಟ್. ಹಾಗಾಗಿ ಇಲ್ಲಿ ಮಾಯೆ ಅನ್ನೋದಕ್ಕೆ ಮೋಹಕ ಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನೈಕ ಮಾಯ ಅಂದ್ರೆ ನಮ್ಮನ್ನ ಎರಡು ಮೋಹಕ ಶಕ್ತಿಯಿಂದ ಕಟ್ಟಿ ಹಾಕುವ ಭಗವಂತ. ಅದು ಯಾವ್ಯಾವುದು ಅಂದ್ರೆ, ನಮಗೆ ನಮ್ಮ ಸ್ವರೂಪದ ಅರಿವೇ ಇಲ್ಲದ ಹಾಗೆ ಮಾಡುವ ಮಾಯಾ ಪರದೆ. ಎರಡನೇದು ಭಗವಂತ ನಮ್ಮ ನಡುವೆ ಇರುವ ಪರದೆ. ಈ ಎರಡು ಪರದೆಗಳನ್ನ ಭಕ್ತಿ ಪೂರ್ವಕವಾಗಿ ಜ್ಞಾನದಿಂದ ಮಾತ್ರ ಸರಿಸಲು ಸಾಧ್ಯ. ಹೀಗೆ ಜ್ಞಾನ ಸ್ವರೂಪವಾಗಿ ಜ್ಞಾನಿಗಳಿಗೆ ತನ್ನ ಅರಿವನ್ನ ಕರುಣಿಸುವ ಭಗವಂತ ನೈಕ ಮಾಯ. ಇಲ್ಲಿ ಮೊದಲನೇ ಮಾಯವನ್ನ ತಗೊಂಡಾಗ, ಒಂದು, ನಮಗೆ ನಮ್ಮ ಸ್ವರೂಪದ ಅರಿವೇ ಇರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಏಕೆ ಅಂತಂದ್ರೆ, ಈಗ ನಮ್ಮೆಲ್ರಿಗೂ ಗೊತ್ತು, ನಾವೇನಾದ್ರೂ ಚಿಕ್ಕ ಮಗು ಫೋಟೋ ನೋಡಿದಾಗ, ಅಂದ್ರೆ ನಮ್ಮ ಚಿಕ್ಕ ವಯಸ್ಸಿನ ಫೋಟೋ ನೋಡಿದಾಗ, ಅಯ್ಯೋ ನಾನು ಈ ತರ ಇದ್ನಾ ಅಂತ ಅನ್ಸ್ಬಹುದು. ಅಥವಾ ವಯಸ್ಸಾದ್ಮೇಲೆ ಯೌವನದ ಫೋಟೋ ನೋಡಿದಾಗ, ಅಯ್ಯೋ ನಾನು ಇಷ್ಟು ಚೆನ್ನಾಗಿದ್ನಾ ಅಂತಾನೂ ಅನ್ನಿಸ್ಬಹುದು.
ಆದ್ರೆ ನಾವು ಏಕ್ದಮ್ ಆ ಏನು ಒಂದು 10 ವರ್ಷ, 15 ವರ್ಷದ ಹಿಂದಿನ ಫೋಟೋಗಳು ನೋಡಿದಾಗ ಅಥವಾ ಮುಂದೆ ನಾವು ಹೀಗಾಗ್ತೀವಿ ಅಂತ ನಮ್ಗೆ ಅನ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಅಷ್ಟು ನಮ್ಮನ್ನ ಬದ್ಲು ಮಾಡ್ಬಿಡ್ತಾನೆ. ಆ ಬದಲಾಗುವುದು ನಮಗೆ ಗೊತ್ತಾಗೋದೇ ಇಲ್ಲ. ಅಲ್ವಾ? ಇನ್ನೊಂದು 2ನೇದು ನಮ್ಮ ಮತ್ತೆ ಭಗವಂತನ ನಡುವೆ ಇರುವ ಪರದೆ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನ ಭಗವದ್ಗೀತೆಯಲ್ಲೂ ಸಹ ತುಂಬಾ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಪರದೆ ಹಾಕಿರ್ತಾರೆ. ಉದಾಹರಣೆ ಮಹಾಮಂಗಳಾರತಿಗಿಂತ ಮುಂಚೆ ನೈವೇದ್ಯ ಮಾಡ್ಬೇಕಾದ್ರು ಅಥವಾ ಅಭಿಷೇಕ ಆದ್ಮೇಲೆ ಅಲಂಕಾರ ಮಾಡೋಕೋ ಪರದೆ ಹಾಕಿರ್ತಾರೆ. ಪರದೆ ಹಾಕಿದರೆ ಎಂದ ಮಾತ್ರಕ್ಕೆ ಅಲ್ಲಿ ಭಗವಂತ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ವಾ? ಭಗವಂತ ಅಲ್ಲಿ ಆಲ್ರೆಡಿ ಇದ್ದಾನೆ. ಆದ್ರೆ ಪುರೋಹಿತರು ಪರದೆ ಹಾಕಿದ್ದಾರೆ. ಅದೇ ರೀತಿ ಇಲ್ಲೂ ಅಷ್ಟೇ. ನಮ್ಮ ನಡುವೆಯೇ ಭಗವಂತ ಇದ್ದಾನೆ. ಆದ್ರೆ ನಮಗೆ ಭಗವಂತನ ಅರಿವು ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು ಪಂಚಭೂತಗಳಿಂದ ಆಗಿದ್ದೀವಿ. ಹಾಗೆ ಭಗವಂತ ಏನಿದ್ದಾನೆ ಅವನು ಜ್ಞಾನಾನಂದ ಸ್ವರೂಪದಿಂದ ಆಗಿದ್ದಾನೆ. ಅದು ಒಂದು. ಇನ್ನೊಂದು ಈ ಭೂಮಿಗೆ ಬಂದ ತಕ್ಷಣ ಮಾಯೆಯಲ್ಲಿ ನಾವು ಸಿಲುಕಾಕೊಂಡ್ಬಿಡ್ತೀವಿ. ದೇವಿ ನಮಗೆ 3 ಹಗ್ಗಗಳಿಂದ ಕಟ್ಟಿ ಹಾಕ್ಬಿಡ್ತಾಳೆ. ಸಾತ್ವಿಕ ಗುಣ, ರಜೋಗುಣ, ತಮೋಗುಣ. ಈ 3 ಪರದೆ ಒಬ್ಬನೇ ಮನುಷ್ಯನಲ್ಲಿ ಇರುತ್ತೆ. ಯಾವುದೋ ಒಬ್ಬ ರಜೋಗುಣ ಅಂದ ತಕ್ಷಣ ಅವನಿಗೆ ಬರೀ ರಜೋಗುಣ ಇರೋದಿಲ್ಲ. ಆದ್ರೆ ಅತಿ ಹೆಚ್ಚು ಯಾವುದು ಬರುತ್ತೋ ಅದಕ್ಕೆ ನಾವು ಹೋಗ್ತಾ ಹೋಗ್ತೀವಿ ಅನ್ನೋದನ್ನ ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಇಲ್ಲಿ ಭಗವಂತ ಏನಿದ್ದಾನೆ, ಭಗವಂತ ಹಾಗೂ ನಮ್ಮ ನಡುವಿನ ಪರದೆ ಅದು ಸರಿಬೇಕು ಅಂದ್ರೆ ನಮಗೆ ಜ್ಞಾನದ ಅವಶ್ಯಕತೆ ಇರುತ್ತೆ. ಹೇಗೆ ಅರ್ಜುನನಿಗೆ ಒಂದು ದಿವ್ಯ ದೃಷ್ಟಿಯಿಂದ ವಿಶ್ವರೂಪ ಕಾಣಿಸ್ತು, ಆ ವಿಶ್ವರೂಪದಲ್ಲೂ ಹೇಳ್ತಾನೆ, ನೀನ್ ಇನ್ನೆಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲಾ ಕಡೆ ಇದೆ, ನಿನಗೊಂದು ಜ್ಞಾನ ಬೇಕು ಅಷ್ಟೇ ಅಂತ. ಆ ಜ್ಞಾನವನ್ನ ಭಗವಂತ ಕೊಟ್ಟಾಗ ನಾವು ಅತಿ ಹೆಚ್ಚು ಅವನಿಗೆ ಇನ್ನಷ್ಟು ಮತ್ತಷ್ಟು ಸರೆಂಡರ್ ಆಗ್ತೀವಿ. ಇಲ್ಲಪ್ಪ ಏನೋ ತಪ್ಪಾದ ತಕ್ಷಣ ಅಯ್ಯೋ ಭಗವಂತ ನನ್ನನ್ನ ಕ್ಷಮಿಸು ಅಂತನೋ, ಅಥವಾ ಒಳ್ಳೆ ಕಾರ್ಯ ಆದ ತಕ್ಷಣ ಅಯ್ಯೋ ಭಗವಂತ ಇಂತಹ ಒಳ್ಳೆ ಕಾರ್ಯಕ್ಕೆ ನನ್ನನ್ನ ಆರಿಸ್ಕೊಂಡೆ ಅಂತನೋ, ಈ ರೀತಿ ನಮಗೆ ಅರಿವನ್ನ ಭಗವಂತ ಮೂಡಿಸ್ತಾ ಹೋಗ್ತಾನೆ. ಇನ್ನು ಮಹಾಶನಃ ಅಂತ ತೆಗೆದುಕೊಂಡ್ರೆ ಮಹಾ ಪ್ಲಸ್ ಆಶನ ಮಹಾಶನ ಅಂದ್ರೆ ಇಡೀ ಜಗತ್ತನ್ನ ಕಬಳಿಸುವ ಯೋಗ ನಿದ್ರೆಯಲ್ಲಿ ಇರುವವ ಅಂತ. ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ಅವನು ಒಂದೇ ಒಂದು ತುತ್ತಿನಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಬಳಿಸೋ ಶಕ್ತಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಆ ಪ್ರಳಯ ಕಾಲದಲ್ಲಿ ಕಬಳಿಸಿದ ಎಲ್ಲ ವಸ್ತುಗಳನ್ನ ತನ್ನ ಉದರದಲ್ಲಿ ಇಟ್ಟು ಪೋಷಿಸ್ತಾ ಹೋಗ್ತಾನೆ. ಹಾಗೂ ಪುನಃ ತನ್ನ ನಾಭಿಯಿಂದ ಸೃಷ್ಟಿಯನ್ನ ಮತ್ತೆ ನಿರ್ಮಾಣವನ್ನ ಮಾಡ್ತಾ ಹೋಗ್ತಾನೆ. ಇನ್ನು ಮಹಾ ಪ್ಲಸ್ ಶಾ ಪ್ಲಸ್ ನ ಅಂತ ಒಡ್ದಾಗ ಬರುತ್ತೆ. ಇಲ್ಲಿ ಶಾ ಅಂದ್ರೆ ಶಂ ಅಂದ್ರೆ ಅಂತರಂಗದ ಆನಂದ ಅಂತ, ನಾ ಅಂದ್ರೆ ನಯತಿ. ಜೀವರಿಗೆ ಅಂತರಂಗದ ಮಹಾದಾನಂದವನ್ನ ಕೊಡುವ ಭಗವಂತ ಮಹಾಶನಃ. ಮಹತ್ತರವಾದ ಆಸೆ ಉಳ್ಳವರಿಗೆ ಮಹಾಶನರು ಅಂತ ಹೇಳ್ತಾರೆ. ಇಲ್ಲಿ ಮಹತ್ತಾದ ಆಸೆ ಅಂದರೆ ಯಾವುದೇ ರಾಗ ದ್ವೇಷವಿಲ್ಲದೆ ಇಡೀ ಜಗತ್ತಿನ ಕಲ್ಯಾಣ ಬಯಸೋದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಜ್ಞಾನಿಗಳಿಗೆ ಇಂತಹ ಸ್ಥಿತಿಯನ್ನ ಕರುಣಿಸುವ ಭಗವಂತ ಮಹಾಶನ. ನಂಗೊಬ್ನಿಗೆ ಒಳ್ಳೇದ್ ಮಾಡ್ಬೇಡಪ್ಪ, ಎಲ್ಲರಿಗೂ ಒಳ್ಳೇದ್ ಮಾಡು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಹ್ಲಾದ ಮಹಾರಾಜರು. ಏಕೆ ಅಂತ ಅಂದ್ರೆ ಪ್ರಹ್ಲಾದನಿಗೆ ಕೇಳ್ತಾರೆ, ನಿನಗೆ ಏನ್ ಬೇಕು? ಆಗ ಏನು ಬೇಕಾದ್ರೂ ಕೇಳ್ಬೋದಿತ್ತು. ಬಾ ನೀನು ಮೋಕ್ಷವನ್ನ ಕರುಣಿಸ್ತೀನಿ ಅಂತ ಹೇಳಿದಾಗ್ಲೂ ಪ್ರಹ್ಲಾದ ಹೇಳೋದು ಒಂದೇ ಮಾತು, ಇಲ್ಲ ನನಗೇನೂ ಬೇಡ, ನಾನು ಮತ್ತೆ ಭೂಮಿಯಲ್ಲಿ ಅವತರಿಸಿ ಎಲ್ಲರನ್ನ ನಿನ್ನ ಬಳಿ ಕರ್ಕೊಂಬರ್ಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂದ್ರೆ ಪಾಪ ನಾವು ರಾಯರ ಬಳಿನೂ ಹೋಗಿ ರಾಯರಿಗೂ ತೊಂದರೆ ಕೊಡ್ತೀವಿ. ನನಗ್ ಮನೆ ಕೊಡು, ಮಠ ಕೊಡು, ಅದು ಕೊಡು, ಇದು ಕೊಡು. ರಾಯರು ನಗ್ತಾರೆ, ಅಯ್ಯೋ ನನಗಿನ್ನೂ ದೊಡ್ಡ ಶ್ರೀಮಂತನಾದ ಭಗವಂತ ನನ್ನ ಒಡೆಯ ಇದ್ದಾನೆ, ಅವನ ಬಳಿ ನೀವ್ ಯಾಕಪ್ಪ ಹೋಗ್ತಿಲ್ಲ? ರಾಯರಿಗೆ ಕೊಡೋ ಶಕ್ತಿ ಇದೆ, ರಾಯರು ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ರಾಯರಿಗೆ ಒಂದೇ ಆಸೆ, ನನ್ನ ಭಗವಂತನನ್ನ ಯಾಕೆ ಇವ್ರು ಕೇಳ್ತಾ ಇಲ್ಲ? ತುಂಬಾ ಚಿಕ್ಕದ್ ಕೇಳ್ತಾ ಇದಾರಲ್ಲಪ್ಪ, ಮನೆ ಕೊಡು, ಮಕ್ಳು ಕೊಡು, ಆರೋಗ್ಯ ಕೊಡು, ಅಲ್ವಾ?
ಅದೆಲ್ಲ ಬಿಟ್ಟು ನಿನ್ನ ಭಗವಂತನನ್ನ ಕೊಡು ಅಂತ ನಾವ್ ಯಾವತ್ತಾದ್ರೂ ರಾಯರ ಹತ್ರ ಹೋಗಿ ಕೇಳಿದೀವ? ಕೇಳಿದ್ರೆ ಬಹುಶಃ ಖುಷಿ ಖುಷಿಯಾಗಿ ನಮಗೂ ಮುಕ್ತಿಯ ಮಾರ್ಗವನ್ನ ಅವ್ರು ತೋರಿಸ್ತಿದ್ರೋ ಏನೋ. ಹಾಗಾಗಿ ಆ ಜ್ಞಾನಿಗಳಿಗೆ ಅಂದ್ರೆ ಲೋಕ ಕಲ್ಯಾಣವನ್ನ ಬಯಸೋದು, ಅದು ಆ ಗುಣ ಬರ್ಬೇಕು ಅಂದ್ರೂ ಅದು ಭಗವಂತ ಕರುಣಿಸ್ತಾ ಹೋಗ್ತಾನೆ. ಇನ್ನು ಅದೃಶ್ಯ ಅಂತ ತೆಗೆದುಕೊಂಡ್ರೆ, ಅದೃಶ್ಯ ಅಂದ್ರೆ ಕಾಣ ಸಿಗದವನು ಅಂತ. ಭಗವಂತ ತನ್ನ ಜೀವನ ನಾಟಕದ ಸೂತ್ರಧಾರ, ಆದ್ದರಿಂದ ಆತ ಕಾಣಿಸೋದಿಲ್ಲ. ಆದರೆ ವಿಶೇಷ ಕಾರಣ ಇದೆ ಯಾಕಪ್ಪ ಅವನು ಹೀಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದು ಕೇವಲ ಮಣ್ಣು, ನೀರು ಮತ್ತು ಬೆಂಕಿಯಿಂದ ಆದಂತಹ ವಸ್ತುಗಳು. ಹಾಗೇನೆ ಭಗವಂತನ ಆಕಾರ ಮಣ್ಣು, ನೀರು, ಬೆಂಕಿ, ಈ ತ್ರೈಗುಣ್ಯ ವರ್ಜಿತ ಅಂತ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಭಗವಂತ ಸ್ವಯಂ ಇಚ್ಛೆಯಿಂದ ಮಾತ್ರ ಕಾಣಿಸಿಕೊಳ್ಳಬಲ್ಲ, ಇಲ್ಲಾಂದ್ರೆ ಅವನು ಕಾಣಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ವ್ಯಕ್ತ ರೂಪ ಅಂತ ತೆಗೆದುಕೊಂಡ್ರೆ, ಇದನ್ನ ಅವ್ಯಕ್ತ ರೂಪ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಎರಡು ರೀತಿ ತಗೊಳ್ತಾರೆ. ಭಗವಂತನ ರೂಪ ಏನಿದೆ ಅದು ಜ್ಞಾನಾನಂದ ಸ್ವರೂಪ. ಆನಂದ, ದುಃಖ, ಸುಖ, ಜ್ಞಾನ, ಅಜ್ಞಾನ ಇತ್ಯಾದಿ ಕಣ್ಣಿಗೆ ಕಾಣುವ ವಸ್ತುಗಳಲ್ಲ. ಕಾಣುತ್ತಾ ಇದೆ ಯಾವ್ದಾದ್ರು? ಆದ್ರೆ ಭಗವಂತ ಜ್ಞಾನಾನಂದಮಯನಾದಿರೋದ್ರಿಂದ ಆತ ಅವ್ಯಕ್ತ. ಆದರೆ ಆತ ಬಯಸಿದಾಗ ವ್ಯಕ್ತನಾಗಬಲ್ಲ. ಆತ ಒಲಿದರೆ ತನ್ನ ರೂಪವನ್ನ ತೋರಿಸಬಲ್ಲ. ಅವತಾರ ರೂಪದಲ್ಲಿ ಭೂಮಿಗಿಳಿದು ಬಂದು ಭಕ್ತರಿಗೆ ತನ್ನ ರೂಪವನ್ನ ತೋರಿಸಬಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಸೂತ್ರಧಾರನಾದ ಭಗವಂತ ಸ್ವಯಂ ತನ್ನ ಪಾತ್ರವನ್ನ ನಿಭಾಯಿಸಲು ಅವತಾರ ರೂಪಿಯಾಗಿ ಭೂಮಿಗಿಳಿದು ಬರ್ತಾನೆ. ಹೊರಗಣ್ಣಿಗೆ ಕಾಣದ ಭಗವಂತ ಸಾಧಕರಿಗೆ ಧ್ಯಾನದಲ್ಲಿ ಕಾಣಿಸಿಕೊಳ್ತಾ ಹೋಗ್ತಾನೆ. ಹಾಗೆ ಸಾಧಕ ಧ್ಯಾನದಲ್ಲಿ ಭಗವಂತನನ್ನ ಕಾಣಲು ನಮ್ಮ ಮನಸ್ಸನ್ನ ನಾವು ಅಣಿ ಮಾಡ್ಕೊಳ್ಬೇಕು ಅಷ್ಟೆ. ಆದ್ರೆ ಅದು ಸುಲಭದ ಕೆಲಸ ಅಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ಮನಸ್ಸನ್ನ ನಿಯಂತ್ರಿಸಿ, ಬುದ್ಧಿಯನ್ನ ನಿಯಂತ್ರಣ ಮಾಡಿ, ಅದರಿಂದಾಚೆಗಿನ ಅಹಂಕಾರ, ಚಿತ್ತ, ಚೇತನ ಎಲ್ಲವನ್ನ ನಿಯಂತ್ರಣ ಮಾಡೋದಿದೆ ಅಲ್ಲ, ಅದು ತುಂಬಾ ಕಷ್ಟ. ಯಾಕೆಂದ್ರೆ ಅದನ್ನೆಲ್ಲ ನಿಯಂತ್ರಣ ಮಾಡಿದಾಗ ಮಾತ್ರ ನಮಗೆ ಬಿಂದುವಿನಲ್ಲಿ ಏಕಾಗ್ರನಾಗಿ ಮನಸ್ಸು ಭಗವಂತನಲ್ಲಿ ಪ್ರತೀಕವಾಗ್ತಾ ಹೋಗುತ್ತೆ. ಈ ರೀತಿ ಧ್ಯಾನದಲ್ಲಿ ಕಾಣುವ ಭಗವಂತನ ರೂಪ ಕೇವಲ ನಮ್ಮ ಸಂಸಾರದ ಪ್ರತಿಮೆ ಅಷ್ಟೆ. ಏಕೆ ಅಂತಂದ್ರೆ ಸಾಕ್ಷಾತ್ ಭಗವಂತನನ್ನ ಕಾಣಬೇಕು ಅಂತ ಅಂದ್ರೆ ನಾವು ನಮ್ಮ ಪಂಚಕೋಶಗಳಿಂದ ಆಚೆ ಬಂದು ಮಯರಾಗಬೇಕು. ಆ ಸ್ಥಿತಿಯಲ್ಲಿ ಮನಸ್ಸು ಕೆಲಸ ಮಾಡೋದನ್ನ ನಿಲ್ಲಿಸಿ ಆತ್ಮವೇ ಚಿಂತಿಸಲು ಆರಂಭ ಆಗತ್ತೆ. ಆಗ ಜ್ಞಾನಾನಂದ ರೂಪವಾದ ಭಗವಂತ ಏನಾಗುತ್ತಾನೆ, ಸಾಕ್ಷಾತ್ ಕಾಣಿಸ್ಕೊಳ್ತಾ ಹೋಗ್ತಾನೆ. ಈ ಕಾರಣಕ್ಕೆ ಭಗವಂತನನ್ನ ವ್ಯಕ್ತ ಹಾಗೂ ಅವ್ಯಕ್ತ ರೂಪ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಸಹಸ್ರಜಿತ್ ಅಂತ ತೆಗೆದುಕೊಂಡ್ರೆ, ಭಗವಂತ ಸಾವಿರಾರು ರೂಪವನ್ನ ತೊಟ್ಟವನು. ಹಾಗೆ ವ್ಯಕ್ತಿ ಒಂದು ಅವತಾರವನ್ನ ಮಾತ್ರ ಅಭಿವ್ಯಕ್ತ ಮಾಡಬಹುದು. ಆದ್ರೆ ವ್ಯಕ್ತಿ ಏಕ ಅಭಿವ್ಯಕ್ತ ಅನಂತರ ಅಂತ. ಅಂದ್ರೆ ಭಗವಂತನೊಬ್ಬನೇ, ಆದ್ರೆ ಅವನು ಎಲ್ಲರಲ್ಲಿ ಅಭಿವ್ಯಕ್ತವಾಗ್ತಾ ಹೋಗ್ತಾನೆ. ಹಾಗಾಗಿ ಆತನನ್ನ ನಾವು ಸಹಸ್ರಚಿತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನೊಂದು ಅರ್ಥದಲ್ಲಿ ಸಹಸ್ರಾರು ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಭಗವಂತನನ್ನ ನಾವಿಲ್ಲಿ ಸಹಸ್ರಜಿತ್ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಅನಂತಜಿತ್ ಅಂತ ತೆಗೆದುಕೊಂಡ್ರೆ, ಭಗವಂತನ ಅನಂತವನ್ನ ಗೆದ್ದವನು ಹಾಗೂ ಅನಂತನ ಜೊತೆಗಿರುವವನು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮ್ಗೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ಬಿಟ್ಟಿದ್ದಾನೆ, ನಾಗರ ಹಾವುಗಳಲ್ಲೇ ಶ್ರೇಷ್ಠ ಅಂತ. ಹಾಗೆ ಅನಂತನಲ್ಲಿ ನಾನು ವಿಶೇಷವಾಗಿದ್ದೀನಿ ಅಂತಲೂ ಹೇಳ್ತಾ ಹೋಗ್ತಾನೆ. ಆದ್ದರಿಂದ ಚರಚರಾಗಳ ಒಡೆಯ ಭಗವಂತನನ್ನ ವರುಣ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೂ ಪಿತೃದೇವತೆಗಳ ಆರ್ಯಮ ನಾಮ ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಹೀಗೆ ನಾಗರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ಅನಂತಜಿತ್ ಅಂತಲೂ ನಾವು ಕರಿತೀವಿ.
ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧಕೃತ್ಕರ್ತ ವಿಶ್ವಬಾಹುರ್ಮಹೀಧರಃ. ಇಲ್ಲಿ ಮೊದಲನೇ ನಾಮನೇ ಇಷ್ಟಃ ಅಂತ ಬರ್ತಾ ಹೋಗುತ್ತೆ. ಯಾವುದೇ ಒಂದು ವಸ್ತುವನ್ನ ನಾವು ಗೌರವಿಸ್ಬೇಕು ಅಥವಾ ಪ್ರೀತಿಸ್ಬೇಕು ಅಂದ್ರೆ ಮೊದಲಿಗೆ ಫಸ್ಟ್ ಸ್ಟೆಪ್ಪು ಆ ವಸ್ತು ನಮಗೆ ಇಷ್ಟ ಆಗ್ಬೇಕು ಅಲ್ವಾ? ಇಷ್ಟದ ಮುಂದಿನ ಸೆಕೆಂಡ್ ಸ್ಟೆಪ್ಪೇ ಪ್ರೀತಿ ಅಲ್ವಾ? ಮೊದ್ಲಿಗೆ ಯಾರು ಪ್ರೀತಿಸೋದಿಕ್ ಸಾಧ್ಯ ಇಲ್ಲ. ಮೊದ್ಲು ಇಷ್ಟ ಆಗ್ಬೇಕು ಅದು. ಏಕೆಂತಂದ್ರೆ ಈಗ ಯಾವ್ದೋ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫುಡ್ ಅಂತಾನೆ ತಗೊಳ್ಳೋಣ. ಆ ಫುಡ್ ನಾವು ಅದ್ ನೋಡಕ್ ಚೆನ್ನಾಗಿರುತ್ತೆ, ಅದ್ರ ರುಚಿ ಏನೋ ಚೆನ್ನಾಗಿದೆ ಅಂದಾಗ ಆಮೇಲೆ ಏನ್ ವಿ ಸ್ಟಾರ್ಟೆಡ್ ಅದ್ ನಮ್ ಫೇವ್ರೇಟ್ ಫುಡ್ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಅದನ್ನೇ ನಮ್ ಫೇವ್ರೇಟ್ ಫುಡ್ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಫಸ್ಟ್ ನಾವ್ ಅದನ್ನ ಇಷ್ಟ ಪಡ್ಬೇಕು, ನಾವ್ ತಿನ್ಬೇಕು, ಆಮೇಲೆ ಅದು ಫೇವ್ರೇಟ್ ಆಗತ್ತೆ ಅಲ್ವಾ? ಹಾಗೇನೆ ಇಲ್ಲಿ ಯಾವುದೋ ಒಂದು ವಸ್ತುವನ್ನ ಗೌರವಕ್ಕೆ ಅರ್ಹ ಆಗ್ಬೇಕು ಅಂದ್ರೂ ಅಷ್ಟೇ, ಅದು ಮೊದಲು ನಮ್ಗೆ ಇಷ್ಟ ಆಗ್ಬೇಕು. ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ಭಗವಂತ ಎಲ್ಲರಿಗಿಂತ ಸ್ಪೆಷಲ್ ಅವನು. ನೀನೇನ್ ಅನ್ಕೊಂತಾ ಇದೀಯಾ ಅದೆಲ್ಲಕ್ಕಿಂತ ಭಿನ್ನವಾಗಿದ್ದಾನೆ ಭಗವಂತ. ನೀನ್ ಯಾವುದೇ ಕಾರಣಕ್ಕೂ ಅವನನ್ನ ದ್ವೇಷಿಸಬಾರದು ಅಂತ ನಮ್ಮ ಹೃದಯಕ್ಕೆ ಅದು ಟ್ರೈನ್ ಮಾಡ್ಬೇಕು ನಾವು. ಇಲ್ಲ ಅಂದ್ರೆ ನಮ್ಮ ಹೃದಯ ಹೇಗೆ ಬೇರೆಯವರನ್ನ ದ್ವೇಷ ಮಾಡುತ್ತೋ ಹಾಗೆ ಭಗವಂತನನ್ನು ದ್ವೇಷ ಮಾಡೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಆ ಮನಸ್ಸನ್ನ ಮೊದಲು ಟ್ರೈನ್ ಮಾಡಬೇಕು ಅವನನ್ನ ಪ್ರೀತಿಸು ಅಂತ. ಹಾಗೇನೆ ಭಗವಂತನ ರೂಪಗಳಲ್ಲೂ ಅಷ್ಟೇ. ಒಬ್ಬೊಬ್ರಿಗೆ ಒಂದೊಂದು ರೂಪ ಇಷ್ಟ ಆಗತ್ತೆ. ಒಬ್ರಿಗೆ ರಾಮ ಇಷ್ಟ, ಒಬ್ರಿಗೆ ಕೃಷ್ಣ ಇಷ್ಟ, ಒಬ್ರಿಗೆ ನರಸಿಂಹ ಇಷ್ಟ ಅಲ್ವಾ? ಎಲ್ಲದೂ ಭಗವಂತನ ರೂಪವೇ. ಆದ್ರೆ ಒಬ್ಬೊಬ್ರಿಗೆ ಒಂದೊಂದು ರೂಪ ಇಷ್ಟ. ಹಾಗಾಗಿ ಒಂದೊಂದು ರೂಪವನ್ನ ಅವ್ರು ಇಷ್ಟಪಡ್ತಾ ಹೋಗ್ತಾರೆ. ನಮ್ಮ ಪ್ರೀತಿಗೆ ಪಾತ್ರವಾದ ವಸ್ತು ಭಗವಂತ. ಹಾಗಾಗಿ ಭಗವಂತ ಎಲ್ಲರೂ ಪ್ರೀತಿಸಬೇಕಾದಂತಹ ವಸ್ತು. ಇನ್ನೊಂದು ಅರ್ಥದಲ್ಲಿ ಇಷ್ಟಃ ಅಂತ ಅಂದ್ರೆ ಎಲ್ಲಾ ಯುಗಗಳಲ್ಲಿ ಆರಾಧಿಸಲ್ಪಡುವವನು ಅನ್ನೋ ಅರ್ಥ. ಅದಕ್ಕೆ ಅವನೇ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ, ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾನಾಂ ಪ್ರಭುರೇವಚ. ನೀನು ಯಾವ ದೇವತೆಗಳನ್ನ ಕುರಿತು ಯಾಗ ಮಾಡಿದ್ರೂ ಸಹ ಅದರ ಕೊನೆಯ ಅಂತಿಮ ನಿರ್ಧಾರ ಏನಿರುತ್ತೆ ಅದು ನನ್ನಿಂದ. ಹಾಗಾಗಿ ಎಲ್ಲಾ ಯುಗಗಳಲ್ಲಿ ಆರಾಧನೆ ಮಾಡುವ ಭಗವಂತನನ್ನ ಇಷ್ಟಃ ಅಂತ ಹೇಳ್ತೀವಿ. ಹಾಗಾಗಿ ಇಷ್ಟನಾದ ಇಷ್ಟ ದೇವ ಭಗವಂತ ಇಷ್ಟಃ. ಇಲ್ಲಿ ಇಷ್ಟ ದೇವ ಅಂದ ತಕ್ಷಣ ನಾವು ಸಾಮಾನ್ಯ ಪೂಜೆಗೆ ಕುಳಿತಾಗ ಕುಲದೇವತಾ, ಗ್ರಾಮ ದೇವತಾ ಎಲ್ಲಾ ಕೇಳ್ಬೇಕಾದ್ರೆ ಕೊನೆ ಕೇಳ್ತಾರೆ ಇಷ್ಟ ದೇವತಾ ಅಂತ ಅಲ್ವಾ? ನಿಮ್ ಇಷ್ಟದ ದೇವ್ರು ಯಾರು ಹೇಳಿ ಅವ್ರನ್ನೂ ಸಂಕಲ್ಪ ಮಾಡೋಣ ಅಂತ ಹೇಳ್ತಾರೆ. ಕೆಲವರಿಗೆ ಭಗವಂತ ಇಷ್ಟ ದೇವ. ಈಗ ಕುಲದೇವ ಅಂತ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು. ಅದು ನಾವು ಯಾವ ಕುಲದಲ್ಲಿ ಹುಟ್ಟಿರ್ತೀವಿ ಕುಲದೇವತೆ ಅಂತ ಹೇಳ್ತೀವಿ. ಆ ಮೊದಲಿಂದ ಆ ಯಾರು ಆರಾಧನೆ ಮಾಡ್ಕೊಂಡ್ ಬಂದಿರ್ತಾರೆ ಅವ್ರನ್ನ ಪೂಜೆ ಮಾಡ್ತೀವಿ. ಇನ್ನು ಗ್ರಾಮ ದೇವತೆ ಅಂದ ತಕ್ಷಣ ನಾವು ಯಾವ ಗ್ರಾಮದಲ್ಲಿ ಇದೀವಿ ಆ ದೇವತೆಯನ್ನು ಸಹ ನಾವು ಪೂಜೆ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಆ ಕ್ಷೇತ್ರ ದೇವತೆ ನಮ್ಮನ್ನ ಪಾಲನೆ ಮಾಡ್ತಾ ಹೋಗ್ತಾಳೆ. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಮೈಲಾರಲಿಂಗೇಶ್ವರನ ಕುಲದೇವ ಅಂತ ಹೇಳಿ ನಾವು ಆರಾಧನೆಯನ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ಅದು ನಮ್ಮ ಕುಲದ ದೇವರು. ಹಾಗೆ ಕ್ಷೇತ್ರ ದೇವಿ ಅಂತ ಬಂದ ತಕ್ಷಣ ನಮಗೆ ಚಾಮುಂಡೇಶ್ವರಿನೇ ಬರ್ತಾಳೆ. ಯಾಕೆ ಅಂತ ಅಂದ್ರೆ ನಾವು ಮೈಸೂರಲ್ಲಿದ್ದೀವಿ. ಆದ್ರೆ ಇಷ್ಟ ದೇವ ಅಂತ ಬಂದ ತಕ್ಷಣ ನನಗೆ ನನ್ನ ಕೃಷ್ಣ ನೆನಪಾಗ್ತಾನೆ. ಯಾಕೆ ಅಂದ್ರೆ ನನಗವನು ತುಂಬಾ ಇಷ್ಟ ಅಲ್ವಾ? ಹಾಗಾಗಿ ಇಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕಾದ್ರೆ ಎಲ್ಲಾ ದೇವರನ್ನ ನೆನಪಿಸ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಯಾವ ರೂಪದಲ್ಲಿ ಭಗವಂತ ನಿಮಗೆ ಇಷ್ಟ ಆಗ್ತಾನೋ ಆ ದೇವಿಯೂ ಸಹ ಆ ಭಗವಂತನೂ ಸಹ ನಮಗೆ ಒಳಿತನ್ನ ಮಾಡ್ತಾ ಹೋಗ್ತಾನೆ ಅಂತ. ಹಾಗಾಗಿ ಎಲ್ಲರೂ ಪಡಲೇಬೇಕಾಗಿರುವಂತಹ ವಸ್ತು ಅಂತ ಹೇಳ್ತಾರೆ. ವಸ್ತು ಅನ್ನೋದಕ್ಕಿಂತ ಇಲ್ಲಿ ತತ್ವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಭಗವಂತ ವಸ್ತು ಅಲ್ಲ, ಅವನು ಒಂದು ತತ್ವ. ನಾನು ಇಷ್ಟಪಡದೇ ಇರ್ಲಿ, ನಾನು ಪ್ರೀತಿಸದೇ ಇರ್ಲಿ, ಅವನು ಸದಾ ಇರ್ತಾನೆ. ಹಾಗಾಗಿ ಅವನನ್ನ ನಾನು ತತ್ವ ಅಂತ ಅನ್ನೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಇಷ್ಟಪಡಲೇಬೇಕಾದಂತಹ ತತ್ವ ಭಗವಂತ.
ಈಗ ಹೇಗೆ ನಮಗೆ ಹಸಿವು, ಬಾಯಾರಿಕೆ ಇದೆಲ್ಲ ಹೇಗೆ ನಮಗೆ ತೋರ್ಸೋದಿಕ್ಕೆ ಆಗೋದಿಲ್ವೋ, ಹಾಗೆ ಭಕ್ತಿಯನ್ನೂ ಸಹ ತೋರ್ಸೋದಿಕ್ಕೆ ಆಗೋದಿಲ್ಲ, ಪ್ರೀತಿಯನ್ನೂ ಸಹ ತೋರ್ಸೋದಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ನಮ್ಮ ಇಷ್ಟ ದೇವನಾಗಿ ನಮ್ಮನ್ನ ಕೈ ಹಿಡಿದು ಕಾಪಾಡ್ಲಿ ಅಂತ ಮಾತ್ರ ಖಂಡಿತ ಹೇಳ್ಬಹುದು. ಇನ್ನು ಅವಿಶ್ ಆ ವಿಶಿಷ್ಟಃ ಅಂತ ತೆಗೆದುಕೊಂಡ್ರೆ, ಆ ಅವಿಶಿಷ್ಟಃ ಅಂತ 2 ನಾಮನು ಬರುತ್ತೆ ಇಲ್ಲಿ. ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರುವಂತಹ ಭಗವಂತ ಅವಿಶಿಷ್ಟಃ. ಆತ ಎಲ್ಲರಿಗಿಂತ ಹೆಚ್ಚು ವಿಶೇಷತೆ ಉಳ್ಳವನು. ಅಸಾಧಾರಣ ಗುಣಗಳ ಸರ್ವೋತ್ಕೃಷ್ಟ ಭಗವಂತ ವಿಶಿಷ್ಟಃ. ಅಂದ್ರೆ ಆತ ಎಲ್ಲರ ಒಳಗೂ ಇದ್ದಾನೆ. ಹಿ ಈಸ್ ಎ ಕಾಮನ್ ಥಿಂಗ್ ಅಂತ ನಾವ್ ಅನ್ಬೋದು. ನೋ, ಹಿ ಈಸ್ ನಾಟ್ ಕಾಮನ್. ಹಿ ಈಸ್ ವೆರಿ ಸ್ಪೆಷಲ್. ಯಾಕೆ ಅಂತಂದ್ರೆ, ಈಗ ಹೇಳ್ತೀವಲ್ಲ, ಕೆಲವರು ಕೃಷ್ಣನ್ ಬಗ್ಗೆ ಈಗ ನನ್ನ ಇಷ್ಟ ದೇವ ಕೃಷ್ಣ ಆಗಿರೋದ್ರಿಂದ ಕೃಷ್ಣಂದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಈಗ ಎಲ್ರೂ ಹೇಳ್ತಾರೆ, ಕೃಷ್ಣ ಏನು, ಹಿ ಈಸ್ ಆಲ್ಸೋ ನಾರ್ಮಲ್ ಬೇಬಿ ಅಲ್ವಾ ಅಂತ. ನೋ, ಅವ್ನ್ ನಾರ್ಮಲ್ ಬೇಬಿ ಅಲ್ಲ. ಅವ್ನ್ ಹೇಗ್ ನಾರ್ಮಲ್ ಬೇಬಿ ಆಗೋದಿಕ್ಕೆ ಸಾಧ್ಯ? ನಾರ್ಮಲ್ ಬೇಬಿ ಆಗಿದ್ದಿದ್ರೆ ಪೂತನಿಯನ್ನ ಕೊಲ್ಲೋದಿಕ್ಕೆ ಸಾಧ್ಯ ಆಯ್ತಾ? ಕಾಳಿಂಗನ ಮೇಲೆ ನೃತ್ಯ ಮಾಡೋದಿಕ್ಕೆ ಸಾಧ್ಯ ಆಯ್ತಾ? ಅಲ್ವಾ? ಅವನು ವಿಶೇಷ ಅವನು. ಯಾಕೆ ಅಂದ್ರೆ ನಮ್ಮೆಲ್ಲರಲ್ಲಿ ಅವನಿದಾನೆ ಅಂದ ತಕ್ಷಣ ನಾವು ಭಗವಂತನಾಗೋದಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಒಂದು ಕಿಡಿ ನಮ್ಮಲ್ಲಿರೋದ್ರಿಂದ ನಾವು ಜೀವಂತವಾಗಿದ್ದೀವಿ ಅಷ್ಟೇ. ಆದ್ರೆ ನಾವು ಭಗವಂತ ಆಗೋದಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್, ಈಗ ಒಂದು ಕಾವೇರಿ ನದಿ ಇದೆ. ಆ ಕಾವೇರಿ ನದಿ ಹರಿದು ಹೋಗಿ ಸಾಗರವನ್ನ ಸೇರುತ್ತೆ. ಹಾಗಂತ ಕಾವೇರಿ ನದಿನೇ ಸಾಗರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅಲ್ವಾ? ಏಕೆಂದ್ರೆ ಕಾವೇರಿ ನದಿ ಹುಟ್ಟಿರೋದೇ ಸಾಗರವನ್ನ ಸೇರೋದಕ್ಕೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಮನುಷ್ಯ ರೂಪದಲ್ಲಿ ಹುಟ್ಟಿರೋದೇ ಮುಕ್ತಿಯನ್ನ, ಮೋಕ್ಷವನ್ನ ಪಡೆಯೋದಿಕ್ಕೆ ವಿನಃ, ಭಗವಂತನನ್ನ ಸೇರೋದಿಕ್ಕೆ ವಿನಃ, ಭಗವಂತ ನಾವು ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನು ವಿಶಿಷ್ಟ ಅಂತ ಹೇಳ್ಬೋದು. ಇಲ್ಲಿ ಶಿಷ್ಟ ಅಂತ ಅಂದ್ರೆ ಶ್ರೇಷ್ಠ ಅನ್ನುವ ಅರ್ಥ ಕೊಡ್ತಾ ಹೋಗುತ್ತೆ. ಭಗವಂತ ಮಹಾಪ್ರಳಯದ ನಂತರ ಕೊನೆಯದಾಗಿ ಉಳಿಯುವ ಏಕೈಕ ಶಕ್ತಿ. ಹಾಗಾಗಿ ಆತ ಶೇಷ ಅಂತಲೂ ಹೇಳ್ತಾರೆ. ಅಂದ್ರೆ ಶೇಷ ಅಂದ್ರೆ ನಾವು ಈಗ ಭಾಗಾಕಾರ ಲೆಕ್ಕವನ್ನ ಮಾಡ್ಬೇಕಾದ್ರೆ ಕೊನೆಗೆ ಏನ್ ಉಳಿಯುತ್ತೋ ಅದು. ಹಾಗೆ ಭಗವಂತ ಇಲ್ಲಿ ಶೇಷ. ಲಾಸ್ಟಿಗೆ ಏನ್ ಉಳಿಯುತ್ತೋ ಅದೇ. ಅವನೇ ಅವನು. ಪ್ರಪಂಚಕ್ಕೆ ಭಗವಂತನ ಅರಿವು ಕೊಡುವವರು ಜ್ಞಾನಿಗಳು. ಜ್ಞಾನಿಗಳ ಉಪದೇಶದಿಂದ ಯಾರನ್ನ ತಿಳಿಯಲು ಸಾಧ್ಯವೋ ಅವನು ವಿಶಿಷ್ಟ. ಈಗ ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತುಗಳು ಇದೆಲ್ಲ ನಮಗಿರೋದು ಭಗವಂತನನ್ನ ತಿಳಿಯೋದಕ್ಕೋಸ್ಕರ. ಇನ್ನು ವಿಶಿಷ್ಟ ಅಂತ ತೆಗೆದುಕೊಂಡ್ರೆ, ಶಿಷ್ಟೇಷ್ಟ ಅಂತ ತಗೊಂಡ್ರೆ, ಸಿಸ್ಟರು ಅಂತ ಅಂದ್ರೆ ಸಂಪ್ರದಾಯದಿಂದ ಬಂದಂತಹ ಸತ್ಯದ ಅರಿವನ್ನ ಪಡೆದವರು, ಗುರು ಉಪದೇಶದಂತೆ ಸತ್ಯದ ಮಾರ್ಗದಲ್ಲಿ ನಡೆಯುವವರು, ಹಾಗೂ ಬಲ್ಲವರಿಗೆ ಇಷ್ಟವಾದ ಹಾಗೂ ಬಲ್ಲವರಿಂದ ಪೂಜಿತನಾದ ಭಗವಂತ ಶಿಷ್ಟೇಷ್ಟ. ಇಲ್ಲಿ ಗುರು ಉಪದೇಶದಿಂದ ಸತ್ಯದ ಮಾರ್ಗದಲ್ಲಿ ನಡೆಯುವವರು ಅಂತನೂ ಇದೆ. ಹಾಗೇನೆ ಶಿಷ್ಟರು ಅಂದ್ರೆ ಸಂಪ್ರದಾಯದಿಂದ ಬಂದ ಸತ್ಯದ ಅರಿವನ್ನ ಪಡೆದವರು. ಯಾಕೆ ಇಲ್ಲಿ ಈ ರೀತಿ ಗೊಂದಲವನ್ನ ಹೇಳ್ತಿದ್ದಾರೆ ಅಂತ ನಮಗೆ ಅನ್ನಿಸ್ಬೋದು. ಇಲ್ಲಿ ಗೊಂದಲ ಏನೂ ಇಲ್ಲ. ಭಗವಂತನ ಆರಾಧನೆ ಏನಿದೆ ಅದು ನಾವು ಹಲವಾರು ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ. ಈಗ ದ್ವೈತ ಪದ್ಧತಿಯಲ್ಲಿ ಪೂಜೆ ಮಾಡೋದು ಅವರ ಸಂಪ್ರದಾಯದಿಂದ ಬಂದಿದೆ. ಹಾಗೆ ನಾನು ಹೇಳದ್ನಲ್ಲ, ಮೂರೂ ಸಹ ಭಿನ್ನ. ಪೂಜೆಯ ಆ ವಿಧಾನ ಇರಬಹುದು ಅಥವಾ ಭಗವಂತನ ಆರಾಧನೆ ಇರಬಹುದು, ಎಲ್ಲವುದು ಭಿನ್ನವಾಗಿರುತ್ತೆ. ಆದರೆ ಎಲ್ಲವುದೂ ಸಹ ಹೋಗಿ ಸೇರುವುದು ಭಗವಂತನನ್ನೇ. ಈಗ ಶರಾವತಿ ನದಿ ಹಿಂದೆ ಹರಿತಾ ಇರುತ್ತೆ. ಧುಮುಕಬೇಕಾದ್ರೆ ಮಾತ್ರ ಏನಾಗುತ್ತೆ, 4 ಕವಲಾಗಿ ಧುಮುಕುತ್ತೆ. ರಾಜ ರಾಣಿ ರೋರಲ್ ರಾಕೆಟ್. ಆದ್ರೆ ಮತ್ತೆ ಕೆಳಗಡೆ ಬಿದ್ದು ಹರಿಯೋದು ಶರಾವತಿ ನದಿನೇ. ಅದೇ ರೀತಿ ನಾವು ಗುರುಗಳ ಮೂಲಕ, ಯಾಕೆಂದ್ರೆ ಕೆಲವು ಸಂಪ್ರದಾಯಗಳು ಬಂದಿರುತ್ತೆ, ನಾವು ಅದೇ ರೀತಿ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ. ಅದು ತಪ್ಪು, ಇದೂ ಸರಿ ಅಂತ ಹೇಳೋದು ತಪ್ಪಾಗತ್ತೆ. ನಿಮಗೆ ಏನು ನಿಮ್ಮ ಸಂಪ್ರದಾಯದಿಂದ ಬಂದಿದೆ ಅದನ್ನ ನೀವು ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಿಮ್ಮ ಸಂಪ್ರದಾಯಗಳನ್ನ ಬೇರೆಯವರ ಮೇಲೆ ಹೇರುವುದು ಖಂಡಿತವಾಗ್ಲೂ ತಪ್ಪು.
ಇದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಮೂರು ಮೂರರ ಬಗ್ಗೆನೂ ನಾನು ಹೇಳ್ತಾ ಇರೋದು. ಯಾಕೆ ಅಂತ ಅಂದ್ರೆ, ನಿಮ್ಮ ಗುರುಗಳ ಮೂಲಕ ನಿಮಗೆ ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಬಂದಿದೆ, ಅದನ್ನ ಆರಾಧನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಇದೇ ಸರಿ ಅಂತ ನಾವು ವಾದ ಮಾಡಬಾರ್ದು. ಇದಕ್ಕೆ ಕತೆ ಹೇಳ್ಬೇಕು ಅಂತ ಅಂದ್ರೆ, ಶಿಷ್ಯರಿಗೂ ಕನ್ಫ್ಯೂಸ್ ಆಗತ್ತೆ. ಯಾವುದು ತುಂಬಾ ಶ್ರೇಷ್ಠ ಅಂತ. ಆಗ ಗುರುಗಳ ಬಳಿ ಹೋಗಿ ಕೇಳ್ತಾರೆ, ಗುರುಗಳೇ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಇದ್ರಲ್ಲಿ ಯಾವುದು ತುಂಬಾ ಶ್ರೇಷ್ಠ ಅಂತ. ಆಗ ಗುರುಗಳು ನಾಳೆ ಬನ್ನಿ ಮನೆಗೆ ಅಂತ ಕರೀತಾರೆ. ಆ ಕರೆದಾಗ ಘಮ ಘಮ ಪಾಯಸವನ್ನ ಮಾಡಿರ್ತಾರೆ. ಪಾಯಸವನ್ನ ಮಾಡಿ 3 ಭಿನ್ನ ಪಾತ್ರೆಗಳಲ್ಲಿ ಹಾಕಿ ಕೊಡ್ತಾರೆ. ಒಬ್ಬನಿಗೆ ಪ್ಲೇಟ್ ಅಲ್ಲಿ ಕೊಡ್ತಾರೆ, ಒಬ್ರಿಗೆ ಲೋಟದಲ್ಲಿ ಕೊಡ್ತಾರೆ, ಒಬ್ರಿಗೆ ಬೋಲಲ್ಲಿ ಕೊಡ್ತಾರೆ. ಕೊಟ್ಬಿಟ್ಟು ಪಾಯಸವನ್ನ ಕುಡೀರಿ ಅಂತ ಹೇಳ್ತಾರೆ. ಕುಡ್ದಾಗ ಹೇಗಿತ್ತು ಅಂತ ಕೇಳ್ತಾರೆ ಗುರುಗಳು. ಆಗ ಶಿಷ್ಯರು ಹೇಳ್ತಾರೆ, ಚೆನ್ನಾಗಿತ್ತು. ಅದ್ ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ? ನಾನು ಬೇರೆ ಬೇರೆ ಪಾತ್ರೆನಲ್ಲಿ ಕೊಟ್ಟಿದ್ದೀನಲ್ವಾ ಅಂತ ಕೇಳ್ತಾರೆ. ಆಗ ಶಿಷ್ಯರು ಹೇಳ್ತಾರೆ, ಪಾತ್ರೆ ಹೇಗಿದ್ರೇನು ಪಾಯಸ ಮುಖ್ಯ ಅಲ್ವಾ ಅಂತ. ಹಾಗೇನೆ ಈ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೂರು ಅಷ್ಟೆ. ಭಿನ್ನ ಪಾತ್ರೆಗಳು ಅಷ್ಟೇ. ಆದ್ರೆ ಒಳಗಡೆ ಇರೋ ಪಾಯಸ ಭಗವಂತನ ಬಗ್ಗೆ ಪ್ರೀತಿ, ಭಗವಂತನ ಬಗ್ಗೆ ಆರಾಧನೆ ಮಾಡಿ ಅವನನ್ನ ಸೇರ್ಬೇಕು ಅನ್ನೋ ಮಾರ್ಗ ಅಷ್ಟೆ. ಹಾಗಾಗಿ ಇಲ್ಲಿ ಆತ ಶಿಷ್ಟೇಷ್ಟ. ಯಾಕೆ ಅಂದ್ರೆ ಗುರುಗಳ ಮೂಲಕವೂ ಸಹ ಆತ ಆರಾಧನೆಗೆ ಒಳಪಡ್ತಾನೆ. ಇನ್ನು ಶಿಖಂಡಿ ಅಂತ ತೆಗೆದುಕೊಂಡ್ರೆ, ಸಾಮಾಜಿಕವಾಗಿ ಈ ಪದಕ್ಕೆ ಹಲವಾರು ಅರ್ಥಗಳನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಶಿಖಂಡಿ ಅಂತ ಅಂದ್ರೆ ಶಿಖ ಪ್ಲಸ್ ಅಂಡ ಶಿಖಂಡಿ ಅಂತ. ಶಿಖ ಅಂದ್ರೆ ತಲೆ ಕೂದಲು. ಆ ತಾಯಿ ಯಶೋದೆ ಏನು ಮಾಡ್ತಾ ಇದ್ಲು, ಈ 3 ವರ್ಷ 4 ವರ್ಷ ಮಕ್ಳಿಗೆ ಇನ್ನು ಆ ಚೌಲ ಮಾಡ್ಸಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಕೂದಲು ಉದ್ದ ಬಂದ್ಬಿಟ್ಟಿರುತ್ತಲ್ಲ, ತಾಯಿ ಆದವ್ರು ಏನ್ ಮಾಡ್ತಾರೆ, ಅದನ್ನೆಲ್ಲ ಬಾಚಿ ಮೇಲೆ ಒಂದು ಜುಟ್ಟು ಹಾಕ್ತಾರೆ ಅಲ್ವಾ. ಆ ರೀತಿ ಜುಟ್ಟು ಹಾಕಿದಾಗ ಅದು ಜುಟ್ಟು ಗಂಟಿನ ಆಕಾರದಲ್ಲಿ ಕಾಣುತ್ತೆ. ಯಾಕಂದ್ರೆ ಕೂದಲು ತುಂಬಾ ಉದ್ದ ಬೆಳೆದಿರಲ್ಲ ನೋಡಿ. ಸೇಮ್ ಯಶೋದೆನೂ ಸಹ ಅದೇ ರೀತಿ ಬಾಚಿ ಒಂದು ಗಂಟನ್ನ ಹಾಕ್ತಾ ಇದ್ಲು. ಅಂದ್ರೆ ಜುಟ್ಟನ್ನೇ ಹಾಕ್ತಾ ಇದ್ದಿದ್ದು, ಆದ್ರೆ ಅದು ಗಂಟಿನ ಆಕಾರದಲ್ಲಿ ಕಾಣ್ತಾ ಇತ್ತು. ಹಾಗೂ ಅದಕ್ಕೆ ಒಂದು ನವಿಲುಗರಿಯಿಂದ ಅಲಂಕಾರ ಮಾಡ್ತಾ ಇದ್ಲು. ಹಾಗಾಗಿ ಆತನನ್ನ, ಈ ರೂಪವನ್ನ ಶಿಖಂಡಿ ಅಂತಲೂ ಸಹ ಕರೀತಾ ಹೋಗ್ತಾರೆ. ಕೃಷ್ಣ ಬಾಲಕನಿಗಿದ್ದಾಗ ಗೋಪಾಲಕರ ಜೊತೆ ನವಿಲುಗರಿಯನ್ನ ಧರಿಸ್ತಿದ್ದ. ಈ ಕಾರಣಕ್ಕಾಗಿ ಆತನನ್ನ ಶಿಖಂಡಿ ಅನ್ನೋ ವಾಡಿಕೆ ಇದೆ. ಭಗವಂತನನ್ನ ಶಿಖಂಡಿ ಅಂತ ಕರೆಯೋದಕ್ಕೂ ಇನ್ನೊಂದು ಕಾರಣ ಇದೆ. ಅದೇನಪ್ಪ ಅಂದರೆ, ಈ ಪದವನ್ನು ಒಡೆದಾಗ ಶಿ ಪ್ಲಸ್ ಖಂಡಿ ಶಿಖಂಡಿ ಅಂತ ಆಗುತ್ತೆ. ಇಲ್ಲಿ ಶಿ ಅಂದರೆ ಸದಾ ಅಜ್ಞಾನದ ನಿದ್ರೆಯಲ್ಲಿರುವವರನ್ನು, ಅಂದರೆ ಇಂತಹವರನ್ನು ಖಂಡಿಸುವ ಭಗವಂತನನ್ನು ಶಿಖಂಡಿ ಅಂತ ಕರೀತಾರೆ. ಅಂದರೆ ಭಗವಂತನಿಗೆ ಈ ಸೋಂಬೇರಿತನ ಏನಿದೆ ಅದು ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ಅಂದರೆ ಭಗವಂತನನ್ನು ನಾವು ಗೆಲ್ಲಬೇಕು, ಪ್ರೀತಿಸಬೇಕು ಅಂದಾಗ ನಮಗೆ ಕೊಟ್ಟಂತಹ ಕಾರ್ಯಗಳನ್ನು ನಾವು ಮಾಡಿದಾಗ ಮಾತ್ರ ಭಗವಂತನಿಗೆ ನಾವು ಪ್ರೀತಿ ಪಾತ್ರರಾಗ್ತೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಅರ್ಥದಲ್ಲಿ ಶಂ ಅಂದರೆ ಸುಖ, ಸ್ವಯಂ ಆನಂದ ಸ್ವರೂಪನಾಗಿದ್ದು ದುಃಖಮಯವಾದ ಸಂಸಾರವನ್ನು ಖಂಡಿಸಿ ಮುಕ್ತಿಯನ್ನು ಕೊಡುವಂತಹ ಭಗವಂತನನ್ನು ಶಿಖಂಡಿ ಅಂತ ಸಹ ನಾವು ಹೇಳ್ತೀವಿ. ಹಾಗೆಯೇ ಸುಖಕ್ಕೆ ಅಯೋಗ್ಯರಾದ ಸುಖವನ್ನು ಖಂಡಿಸುವ ಭಗವಂತನನ್ನು ಶಿಖಂಡಿ ಅಂತ ಕರಿತೀವಿ. ಹೇಗೆ ಅಪ್ಪ ಅಮ್ಮ ಮೊದಲು ಮಕ್ಕಳಿಗೆ ಕೊಟ್ಟು ನೋಡ್ತಾರೆ, ಅವರು ಅದನ್ನು ಉಳಿಸ್ಕೊಳ್ಳಿಲ್ಲ ಅಂದಾಗ ವಿ ವಿಲ್ ಟೇಕ್ ಇಟ್ ಬ್ಯಾಕ್. ಹಾಗೆಯೇ ಭಗವಂತ ಮೊದಲು ಸುಖವನ್ನು ಕೊಡ್ತಾನೆ, ಆದರೆ ಅದು ಅಯೋಗ್ಯರಿಗೆ ಅಂತ ಗೊತ್ತಾದಾಗ ಅದನ್ನು ಭಗವಂತ ಹಿಂಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿಯೂ ಸಹ ಭಗವಂತನನ್ನು ನಾವು ಶಿಖಂಡಿ ಅಂತ ಕರೀತಾ ಹೋಗ್ತೀವಿ. ಇನ್ನು ನಹುಷಃ ಅಂತ ತೆಗೆದುಕೊಂಡ್ರೆ, ನಮ್ಮನ್ನು ಸಂಸಾರ ಬಂಧನದಲ್ಲಿ ಸಿಲುಕಿಸುವ, ಕೊನೆಗೆ ಸಂಸಾರ ಬಂಧನದಿಂದ ಬಿಡಿಸಿ ಮೋಕ್ಷ ಕರುಣಿಸುವ ಭಗವಂತನನ್ನು ನಹುಷ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ನಾವು ಅನೇಕ ಬಂಧನಗಳ ಸರಮಾಲೆಯಲ್ಲಿ ಬಂಧಿಸಲ್ಪಡ್ತೀವಿ. ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸೋದಕ್ಕೆ ಅವರೊಳಗೆ ಯಾವುದೋ ಒಂದು ಶಕ್ತಿ ನಮಗೆ ಕಾರಣವಾಗ್ತಾ ಹೋಗುತ್ತೆ. ಯಾವುದೇ ಸ್ವಾರ್ಥವಿಲ್ಲದೆ ಅಪರಿಚಿತರಾಗಿ ಬಂದ ಸ್ನೇಹಿತರು ಬಂಧನಕ್ಕೆ ನಾವು ಸಿಲುಕ್ತಾ ಹೋಗ್ತೀವಿ. ಹಾಗೆಯೇ ಪತಿ ಪತ್ನಿಯಾಗಿ ಪ್ರೀತಿಯ ಬಂಧನದಲ್ಲೂ ಬಂಧಿಸಲ್ಪಡುವುದು ಎಲ್ಲವುದೂ ಸಹ ಭಗವಂತನ ನಿಯತಿ ಅಂತ.
ಅದಕ್ಕೆ ಅಲ್ವಾ ಹೇಳೋದು, ಈ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ. ಕಾರಣ, ನಾವು ಯಾರನ್ನು ಮದುವೆ ಆಗಬೇಕು, ನಮ್ಮಲ್ಲಿ ಹೇಳ್ತಾರಲ್ಲ, ಯಾರ ಮನೆ ಉಪ್ಪು ತಿಂದಿದೆಯಾ ಗೊತ್ತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಆ ಋಣವನ್ನು ತೀರಿಸೋದಕ್ಕೆ ನಾವು ಈ ಕೆಲವು ಬಂಧನದಲ್ಲಿ ಸಿಲುಕೋಬೇಕಾಗತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ಸಹವಾಸದಲ್ಲಿ ನಮ್ಮ ಹೃದಯ ಅರಳುವಂತೆ ಮಾಡುವ ಭಗವಂತ. ಇದರಿಂದ ಸ್ನೇಹ ಬೆಳೀತಾ ಹೋಗುತ್ತೆ, ಸ್ನೇಹ ಪ್ರೇಮದಿಂದ ನಂಟು ಬೆಳೀತಾ ಹೋಗುತ್ತೆ, ಬೆಸೀತಾ ಹೋಗುತ್ತೆ. ಹಾಗೂ ಭಗವಂತ ಕೆಲವೊಮ್ಮೆ ಬೇರ್ಪಡಿಸ್ತಾ ಹೋಗ್ತಾನೆ. ಯಾಕೆ ಅಂತ ಅಂದರೆ, ನಮ್ಮನ್ನು ಬಂಧನಕ್ಕೆ ಸಿಲುಕಿಸುವ ಭಗವಂತ ಯಾವಾಗ ಬೇರ್ಪಡಿಸ್ತಾನೆ ಎಂದು ತಿಳಿಯೋದು ತುಂಬ ಕಷ್ಟ. ಅದು ಯಾವುದೇ ರೀತಿಯಾದಂತಹ ಬೇರ್ಪಡಿಕೆ ಆಗಬಹುದು, ದೈಹಿಕವಾಗೂ ಆಗಬಹುದು ಅಥವಾ ಸಾವಿನ ಮೂಲಕ ಅಂತ್ಯದಲ್ಲೂ ಸಹ ಆದರೂ ಆಶ್ಚರ್ಯ ಇಲ್ಲ. ಕೆಲವೊಮ್ಮೆ ಪ್ರೀತಿಗಾಗಿ ಬೇರ್ಪಡುವ ಅಥವಾ ದ್ವೇಷದಿಂದ ಬೇರ್ಪಡುವ ಜನರನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ಹೀಗೆ ಬಂಧನದಲ್ಲಿ ಸಿಲುಕಿಸುವ ಹಾಗೂ ಬಂಧನದಿಂದ ಬೇರ್ಪಡಿಸುವ ಭಗವಂತನನ್ನು ನಹುಷ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೆ ಗ್ರಹ ಗೋಲಾಕಾರವನ್ನು ಒಂದಕ್ಕೊಂದು ಸಂಕರ್ಷಣ ಶಕ್ತಿಯಿಂದ ಬಂಧಿಸಲ್ಪಡುವ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಬೇರ್ಪಡಿಸ್ತಾನೆ. ಎಲ್ಲವುದೂ ಸಹ ಆತನ ನಿಯಮದಂತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ವೃಷಃ ಅಂತ ತೆಗೆದುಕೊಂಡ್ರೆ, ಇದು ರೂಢಿಯಲ್ಲಿ ಇರುವ ಅರ್ಥ ಏನಪ್ಪ ಅಂದರೆ ಗೂಳಿ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಆದರೆ ವೈದಿಕವಾಗಿ ವೃಷ ಅಂದರೆ ಸುರಿಯುವುದು ಅನ್ನೋ ಅರ್ಥ ಕೊಡ್ತಾ ಹೋಗುತ್ತೆ. ಭಕ್ತರ ಹಾಗೂ ಜ್ಞಾನಿಗಳ ಮೇಲೆ ಅಭೀಷ್ಟಗಳ ಮಳೆ ಸುರಿಸುವ ಭಗವಂತನನ್ನು ನಾವು ವೃಷಃ ಅಂತ ಕರಿತೀವಿ. ಈ ನಾಮಕ್ಕೆ ಇನ್ನೊಂದು ಅರ್ಥ ಧರ್ಮ ಅಂತ. ಹಾಗಾಗಿ ಸಮಾಜವನ್ನು ಧಾರಣೆ ಮಾಡುವುದು ಧರ್ಮ. ಧರ್ಮ ಭಗವಂತನ ಪ್ರತೀಕ ಅಂತ ಹೇಳ್ತಾ ಹೋಗ್ತಾರೆ. ಧರ್ಮ ಅಂದರೆ ಯಾವುದು ಅಂತ ನಾವೇನಾದರೂ ನೋಡೋದಾದರೆ, ಯಾವುದು ನಮಗೆ ಭಗವಂತನಿಗೆ ಹತ್ತಿರ ಮಾಡ್ತಾ ಹೋಗುತ್ತೋ ಅದು ಧರ್ಮ, ಯಾವುದು ನಮಗೆ ಭಗವಂತನಿಂದ ದೂರ ಮಾಡ್ತಾ ಹೋಗುತ್ತೋ ಅದು ಅಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಈ ನಾಮವನ್ನು ಒಡೆದಾಗ ವೃ ಪ್ಲಸ್ ಶಾ ವೃಷ ಅಂತ ಬರುತ್ತೆ. ಇಲ್ಲಿ ಶಾ ಅಂದರೆ ಷಾಡ್ಗುಣ ಅಂತ ಬರುತ್ತೆ. ಅಂದರೆ ಭಗವಂತನ ಉಪಾಸನೆ ಮಾಡುವಾಗ 6 ಮೂಲ ಗುಣಗಳಾದ ಐಶ್ವರ್ಯ, ವೀರ್ಯ, ಯಶಸ್ಸು, ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯ ಯಾರಲ್ಲಿ ಪರಿಪೂರ್ಣವಾಗಿದೆಯೋ ಅವನು ವೃಷ. ಇದು ಪೂರ್ಣವಾಗಿರೋದು ಕೇವಲ ಭಗವಂತನಲ್ಲಿ ಮಾತ್ರ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದರೆ, ಈಗ ಐಶ್ವರ್ಯ ಇರ್ಬೋದು, ವೀರ್ಯ ಇರ್ಬೋದು, ಯಶಸ್ಸು ಇರ್ಬೋದು, ಸಂಪತ್ತು ಇರ್ಬೋದು, ಜ್ಞಾನ ಇರ್ಬೋದು, ಇದೆಲ್ಲವೂ ನಾವು ಪಡಿಬಹುದು. ಆದರೆ ಇದೆಲ್ಲವುದು ಬಂದಾಗ ನಾವು ವೈರಾಗ್ಯಕ್ಕೆ ಹೋಗೋದು ತುಂಬ ಕಷ್ಟ. ಏನೂ ಇಲ್ಲದೇ ಇದ್ದಾಗ ವೈರಾಗ್ಯ ಇರೋದು ಬೇರೆ, ಎಲ್ಲವುದು ಇದ್ದಾಗ ವೈರಾಗ್ಯ ಇದೆಯಲ್ಲ ಅದು ಬಹಳ ಕಷ್ಟ ಅಂತಾರೆ. ಹಾಗಾಗಿ ಎಲ್ಲವುದು ಇದ್ದು ವೈರಾಗ್ಯದಲ್ಲಿ ಇರುವ ಗುಣ ಕೇವಲ ಭಗವಂತನಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಕ್ರೋಧ ಅಂತ ತಗೊಂಡಾಗ ಮನುಷ್ಯ ಕಾಮನೆಗಳನ್ನು ಗೆಲ್ಲಬಹುದು, ಆದರೆ ಕ್ರೋಧವನ್ನು ಗೆಲ್ಲೋದು ಅತೀ ಕಷ್ಟ. ಕ್ರೋಧ ನಮಗೆ ಇಷ್ಟವಿಲ್ಲದಿದ್ದರೂ ಕೂಡ ನಮ್ಮನ್ನು ಅದು ಅಂಟ್ಕೊಂಡು ಬಿಟ್ಟಿರುತ್ತೆ ಅಲ್ವಾ. ನಾವು ಅಂದ್ಕೊಳ್ತೀವಿ, ಎಸ್ ಇವತ್ತು ಬೆಳಗ್ಗೆ ಎದ್ದಿದ್ದೀನಿ, ಕೋಪ ಮಾಡ್ಕೋಬಾರ್ದು ಅಂತ. ಬಟ್ ಸ್ಟಿಲ್ ಗೊತ್ತಿಲ್ಲದೆ ಕೋಪ ಮಾಡ್ಕೊಂಡ್ಬಿಡ್ತೀವಿ. ಈ ಸಮಸ್ಯೆ ಋಷಿ ಮುನಿಗಳನ್ನೂ ಸಹ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ, ಕಾಮವನ್ನು ಗೆದ್ದ ವಿಶ್ವಾಮಿತ್ರ ತನ್ನ ತಪಸ್ಸನ್ನು ಕೆಡಿಸಲು ಬಂದ ರಂಭೆಯ ಮೇಲೆ ಕೋಪಗೊಳ್ತಾರೆ. ಹಾಗೆ ಕಲ್ಲಾಗುವಂಥ ಶಾಪವನ್ನು ಕೊಡ್ತಾರೆ. ಈ ಕತೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಸಹ ತಿಳಿದಿರುವಂತಹ ಕತೆ ಅಂತ ಹೇಳ್ಬೋದು. ನಮ್ಮ ಕ್ರೋಧವನ್ನು ಭಗವಂತನೇ ಹರಣ ಮಾಡಬಲ್ಲ. ನಾವು ಕ್ರೋಧದಿಂದ ಮುಕ್ತಿ ಪಡೆಯಬೇಕಾದರೆ ಭಗವಂತನಲ್ಲಿ ನಾವು ಶರಣಾಗಬೇಕು. ನಮಗಿರುವ ಮಾರ್ಗ ನಮ್ಮ ಕ್ರೋಧವನ್ನು ಕಳೆಯುವವ ಹಾಗೂ ಕ್ರೋಧದ ಪಡೆಯಾದ ರಾಕ್ಷಸರನ್ನು ಸಂಹಾರ ಮಾಡುವ ಭಗವಂತನನ್ನು ನಾವಿಲ್ಲಿ ಕ್ರೋಧ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಕ್ರೋಧ ಕೃತ್ ಅಂತ ತೆಗೆದುಕೊಂಡ್ರೆ ದುಷ್ಟ ಸಂಹಾರವನ್ನು ಭಗವಂತ ಸ್ವಯಂ ಕ್ರೋಧರೂಪಿ ಅಂತ ಕರಿತಾ ಹೋಗ್ತಾರೆ. ಭಗವಂತನ ಈ ನಾರಸಿಂಹನ ಅವತಾರ ಆತನ ಕ್ರೋಧ ರೂಪದ ಒಂದು ಉದಾಹರಣೆ. ನಮಗೆ ಕೋಪವನ್ನು ಕೊಡುವವನು ಸಹ ಭಗವಂತನೇ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದರೆ ಮಹಾತ್ಮರ ಕೋಪ ಮಹತ್ವವಾಗಿಯೇ ಮಾರ್ಪಡುತ್ತೆ. ಇದಕ್ಕೆ ಉದಾಹರಣೆ ಅಂದರೆ ಸನಕಾದಿಗಳು ಜಯಾವಿಜಯರ ಮೇಲೆ ಕೋಪ ಮಾಡಿಕೊಂಡು ಶಾಪವನ್ನು ಕೊಡ್ತಾರೆ. ಅದರ ಪರಿಣಾಮವಾಗಿಯೇ
ಭೂಮಿಯ ಮೇಲೆ ಜಯ ವಿಜಯರು 3 ಬಾರಿ ಜನಿಸ್ತಾರೆ. ಹಾಗಾಗಿ ಸಜ್ಜನರ ಉದ್ಧಾರ ಮಾಡುವುದಕ್ಕೋಸ್ಕರನೇ ಹಾಗೂ ದುರ್ಜನರ ಮೇಲೆ ಕೋಪ ಮಾಡಿಕೊಳ್ಳುವ ಭಗವಂತನನ್ನು ಕ್ರೋಧಕೃತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಕರ್ತ ಅಂತ ತೆಗೆದುಕೊಂಡ್ರೆ, ಕರ್ತ ಅಂದರೆ ಮಾಡುವವನು ಅಥವಾ ಕತ್ತರಿಸುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಸೃಷ್ಟಿ ಕಾಲದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡುವ ಭಗವಂತ ಸಂಹಾರ ಕಾಲದಲ್ಲಿ ಎಲ್ಲವನ್ನ ಕತ್ತರಿಸ್ತಾನೆ. ಹೀಗೆ ಯಾವ ಯಾವ ಕಾಲದಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡುವ ಹಾಗೂ ಯಾವ ಕಾಲದಲ್ಲಿ ಯಾವುದು ಇರಬಾರದೋ ಅದನ್ನು ಕತ್ತರಿಸುವ ಭಗವಂತನನ್ನು ಇಲ್ಲಿ ಕರ್ತ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಿಶ್ವಬಾಹು ಅಂತ ಮುಂದಿನ ನಾಮವನ್ನು ನೋಡೋದಾದರೆ, ಮೇಲ್ನೋಟಕ್ಕೆ ವಿಶ್ವಬಾಹು ಎನ್ನುವ ಪದ ಏನಿದೆ ಪರಿಪೂರ್ಣವಾದ ತೋಳುಳ್ಳವನು ಅನ್ನೋ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಭಗವಂತ ಅನಂತ ಹಾಗೂ ಪರಿಪೂರ್ಣವಾದ ತೋಳುಳ್ಳವನು. ಇಲ್ಲಿ ಅನಂತ ಅಂತ ಅಂದರೆ ಪರಿಪೂರ್ಣವಾದ ಸ್ವರೂಪವಾದ ತೋಳು ಅಂತ. ಅಂದರೆ ಭಗವಂತ ಹಾಗೂ ಆತನ ತೋಳುಗಳು ಭಿನ್ನ ಅಲ್ಲ. ಆತನಿಗೆ ಭೌತಿಕವಾದ ಅಂಗಾಂಗಗಳಿಲ್ಲ. ಯಾಕೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತನ ರೂಪ ಏನಿದೆ ಅಥವಾ ಅವನ ದೇಹ ಏನಿದೆ ಅದು ಜ್ಞಾನಾನಂದಮಯವಾಗಿ ಇದೆ. ಇದು ನಮಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಯಾಕೆ ಇದನ್ನು ವಿವರಿಸ್ತಾರೆ ಅಂತ ಅಂದರೆ, ನಮಗೆಲ್ಲ ಏನು ಅಂತ ಅಂದರೆ, ಈಗ ಲಿಂಗ ಶರೀರದೊಳಗೆ ನಮ್ಮ ಜೀವ ಸ್ವರೂಪ ಸಹ 2 ಭುಜಗಳನ್ನು ಹೊಂದಿರುತ್ತೆ. ಆದರೆ ನಮ್ಮ ಭೌತಿಕ ಇಂದ್ರಿಯಗಳೇನಿದೆ ಅದು ಶಾಶ್ವತವಲ್ಲ. ಆದರೆ ಸ್ವರೂಪಭೂತವಾದ ಇಂದ್ರಿಯಗಳ ಮೋಕ್ಷದಲ್ಲೂ ನಮ್ಮೊಂದಿಗಿರುತ್ತೆ. ಹಾಗಾಗಿ ಭಗವಂತ ಅನಂತ ಅವಯವಗಳು ಸ್ವರೂಪವಾದದ್ದು ಹಾಗೂ ಪರಿಪೂರ್ಣವಾಗಿರೋದು. ಇಲ್ಲಿ ವಿಶ್ವಬಾಹು ಅಂದರೆ ಇಡೀ ವಿಶ್ವವನ್ನು ರಕ್ಷಣೆ ಮಾಡುವ ತೋಳುಳ್ಳವನು ಹಾಗೂ ಪ್ರಾಣದೇವರ ಮೂಲಕ ಇಡೀ ವಿಶ್ವವನ್ನು ಧಾರಣೆ ಮಾಡಿರುವಂತಹ ಭಗವಂತನನ್ನು ವಿಶ್ವಬಾಹು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ವಿಷಯವನ್ನು ನಾವು ನೋಟಿಸ್ ಮಾಡ್ಬೋದು. ಇಲ್ಲಿ ನಮ್ಮ ಇಂದ್ರಿಯಗಳು ಶಾಶ್ವತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ನಾವು ಭಗವದ್ಗೀತೆಯ ರೆಫರೆನ್ಸನ್ನು ತಗೊಂಡಾಗ, ಉದಾಹರಣೆಯನ್ನು ತಗೊಂಡಾಗ ನಮಗೆ ಗೊತ್ತು. ಈಗ ಒಬ್ಬ ಮನುಷ್ಯ ಅವನು ಹೇಗೆ ಇದ್ರೂ ಅವನಲ್ಲಿ ಭಗವಂತ ಪೂರ್ಣ ಸ್ವರೂಪದಲ್ಲಿ ಇರ್ತಾನೆ ಅಂತ. ಹಾಗಾಗಿ ಇಲ್ಲಿ ಆ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಮಹೀಧರ ಅಂತ ತೆಗೆದುಕೊಂಡ್ರೆ, ಮಹಿ ಅಂದರೆ ಭೂಮಿ. ಭಗವಂತ ಇಡೀ ಜಗತ್ತನ್ನು ಧರಿಸಿರುವುದಷ್ಟೇ ಅಲ್ಲದೆ ಪ್ರತಿಯೊಂದು ವಸ್ತುವಿನೊಳಗೆ ಅದನ್ನು ಪ್ರತ್ಯೇಕವಾಗಿ ಧರಿಸಿರ್ತಾನೆ. ಹಾಗೂ ಭೂಮಿಯೊಳಗಿದ್ದು ಭೂಮಿಯನ್ನು ಧರಿಸಿರುವ ಭಗವಂತ ಮಹೀಧರ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ನಾವು ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡುವಾಗ ಭಗವಂತನ ಒಂದು ರೂಪ ಮಹೀರೂಪ ಅಂತ ಹೇಳ್ತಾ ಹೋಗ್ತಾರೆ. ಸಮಸ್ತ ವಾಗ್ಮೇಯಗಳಿಗೆ ಕಾರಣನಾದ ವಾಕ್ ನಾಮಕ ಭಗವಂತನ ರೂಪ ಹಾಗೂ ಪೃಥ್ವಿಯಲ್ಲಿ ಪೃಥ್ವಿ ನಾಮಕ ಭಗವಂತನ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ನಮ್ಮೊಳಗೆ ಬಿಂದು ರೂಪಿ ಭಗವಂತನ ರೂಪ ಅಂತಲೂ ಸಹ ಹೇಳ್ತಾರೆ. ಹಾಗೂ ಸೂರ್ಯ ಮಂಡಲದಲ್ಲಿ ಸನ್ನಿಹಿತನಾದ ಭಗವಂತನ ರೂಪ ಸಹ ಹೌದು. ಈ ಎಲ್ಲ ರೂಪದಲ್ಲಿ ಗಾಯತ್ರಿಯಲ್ಲಿ ಸ್ತ್ರೀ ಹಾಗೂ ಪುರುಷ ರೂಪದಲ್ಲಿ ಉಪಾಸನೆಯನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಗಾಯತ್ರಿ ಪ್ರತಿಪಾದ್ಯನಾದ ಹಾಗೂ ತನ್ನ ಎದೆ ಮತ್ತು ತೊಡೆಯಲ್ಲಿ ಲಕ್ಷ್ಮಿಯನ್ನು ಧರಿಸಿರುವ ಭಗವಂತನನ್ನು ನಾವಿಲ್ಲಿ ಮಹೀಧರ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಭಗವಂತನ ಒಂದೊಂದು ನಾಮದ ಆಳಕ್ಕೆ ಹೋದಾಗ್ಲೂ ಭಗವಂತನ ಇಷ್ಟೊಂದು ಅರ್ಥ ಇದೆಯಾ ಅಂತ ನಮಗೆ ಅನ್ನಿಸ್ತಾ ಹೋಗುತ್ತೆ. ಹಾಗಾಗಿ ಭಗವಂತ ಈ ಎಲ್ಲವನ್ನು ತಿಳಿದುಕೊಳ್ಳುವಂತಹ ಜ್ಞಾನವನ್ನು ನಮ್ಮೆಲ್ಲರಿಗೂ ಕರುಣಿಸಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.